ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಪರಮ ಪೂಜ್ಯರಾಗಿರ್ತಕ್ಕಂಥ ಶಿಲೆ ಆಡಳಿತ ಮುಕ್ತೇಶ್ವರರಾಗಿರ್ತಕ್ಕಂಥವರು ಶ್ರೀ ಶರವು ಮಹಾಗಣಪತಿ ದೇವಸ್ಥಾನದ ಶಾಸ್ತ್ರಿಗಳವರು ಆಗಮಿಸಿದ್ದಾರೆ. ಹಾಗೆ ಅವರ ಜೊತೆಗೆ ಇವತ್ತಿನ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ ಶ್ರೀ ಮಹಾಬಲ ಚೌಟ ಆಡಳಿತ ಮುಕ್ತೇಶ್ವರರು, ಶ್ರೀ ಕುರುಹಂಬ ರಾಜರಾಜೇಶ್ವರಿ ದೇವಸ್ಥಾನ ಕೋಡಿಕಲ್, ಶ್ರೀ ಗೋಪಾಲಕೃಷ್ಣ ಅರಿವಲ್ ವಿಶ್ವಾಸ್ ಟ್ರಾನ್ಸ್ಪೋರ್ಟ್ ಮತ್ತು ಆದರ್ಶ್ ಕನ್ಸ್ಟ್ರಕ್ಷನ್, ಹಾಗೆ ಪುರುಷೋತ್ತಮ್ ಭಂಡಾರಿ ಕಾರ್ಯದರ್ಶಿಗಳು ಪಟ್ಲ ಫೌಂಡೇಶನ್ ಟ್ರಸ್ಟ್ ಇವರು ಕೂಡ ಬರಲಿಕ್ಕಿದ್ದಾರೆ. ಹಾಗೆ ಉಪಸ್ಥಿತಿ ಇವತ್ತು ಶ್ರೀಮತಿ ಶೋಭಾ ಪೂಂಜ ಬೊಟ್ಟಿಕೆರೆ ಇವರು ಉಪಸ್ಥಿತರಿರ್ತಾರೆ. ಇವರೆಲ್ಲರನ್ನು ಕೂಡ ನಮ್ಮ ಕಾರ್ಯಾಧ್ಯಕ್ಷರು ಶ್ರೀ ಭಾಸ್ಕರ್ ರೈ ಕುಕ್ಕುವಳ್ಳಿ ಆಸನ ನಮ್ಮ ವೇದಿಕೆಗೆ ಆಹ್ವಾನಿಸಬೇಕಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸುಂದರ್ ಶೆಟ್ಟರವರು ಮತ್ತು ಸಂಚಾಲಕರಾಗಿರ್ತಕ್ಕಂಥ ಶ್ರೀಯುತ ರವೀಂದ್ರ ರೈ ಕಲ್ಲಿಮಾರ್, ಬನ್ನಿ ಕೂತ್ಕೊಳ್ಳಿ, ಸಂಚಾಲಕರು ಉಪಾಧ್ಯಕ್ಷರು ಬನ್ನಿ ಮೇಲೆ. ಪ್ರತಿನಿತ್ಯದಂತೆ ದೇವತಾ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ನಾವು ಆರಂಭಿಸೋಣ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನೋ, ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ, ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ, ಕೃಷ್ಣಂ ವಂದೇ ಜಗದ್ಗುರುಂ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ, ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ, ಶಂಖಚಕ್ರ ಗದಾಹಸ್ತೆ ಶ್ರೀ ಮಹಾಲಕ್ಷ್ಮೀ ನಮೋಸ್ತುತೆ, ಶ್ರೀ ಮಹಾಲಕ್ಷ್ಮೀ ನಮೋಸ್ತುತೆ. ನಿತ್ಯದಂತೆ ನಮ್ಮ ಗಣ್ಯ ಅತಿಥಿಗಳನ್ನು ಕಿರುಪರಿಚಯದೊಂದಿಗೆ ಸ್ವಾಗತಿಸುವಂಥ ಒಂದು ಧರ್ಮ. ಹಾಗೆ ಪ್ರಾಸ್ತಾವಿಕವಾಗಿ ಕೂಡ ಇಂದಿನ ಅತಿಥಿಗಳಿಗೆ, ಇಂದಿನ ಸಭಾಸದರಿಗೆ ಅದನ್ನು ನಾವು ತಿಳಿಸಲೇಬೇಕು. ಲಕ್ಷಾಂತರ ಮಂದಿ ವೀಕ್ಷಕರು ನಮ್ಮ ಕೂಡಲ ಈ ವಿಶೇಷವಾದಂಥ ವಾಹಿನಿಯ ಮೂಲಕ ಮನೆಯಲ್ಲೇ ಕೂತು ನೋಡ್ತಾ ಇದ್ದಾರೆ. ಇಂತಹ ಈ 5ನೇ ದಿವಸದ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಮುಖ್ಯ ಅತಿಥಿಗಳನ್ನು ಸ್ವಾಗತಿಸಬೇಕಾಗಿ ಕಾರ್ಯಾಧ್ಯಕ್ಷರು ಶ್ರೀ ಭಾಸ್ಕರ್ ರೈ ಕುಕ್ಕುವಳ್ಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೆ. ಓಂ ಶ್ರೀ ಮಂಜುನಾಥಾಯ ನಮಃ. ಆತ್ಮೀಯ ಕಲಾಬಾಂಧವರೇ, 11ನೇ ತಾರೀಕಿಗೆ ಮೊನ್ನೆ ಉದ್ಘಾಟನೆಗೊಂಡಿರತಕ್ಕಂಥ ಯಕ್ಷಾಂಗಣದ ವಾರ್ಷಿಕ ಪರ್ವ ಯಕ್ಷಗಾನ ತಾಳಮದ್ದಳೆ ಸಪ್ತಾಹ 2024 ಯಕ್ಷಾಂಗಣ ಮಂಗಳೂರು ಮತ್ತು ಅದರ ಸೋದರ ಸಂಸ್ಥೆಯಾದಂಥ ಕರ್ನಾಟಕ ಯಕ್ಷಭಾರತಿ ಪುತ್ತೂರು ಈ ಜಂಟಿ ಆಶ್ರಯದಲ್ಲಿ ಈ ವರ್ಷ 12ನೇ ಸರಣಿಯನ್ನು ನಾವು ಆರಂಭಿಸಿದ್ದೇವೆ. ನಮಗೆಲ್ಲ ಗೊತ್ತಿದೆ, ಬೇರೆ ಬೇರೆ ಸಂಘಗಳಲ್ಲಿ ಅವರ ಸಂಯೋಜನೆಯಲ್ಲಿ ಇರುವಂತಹ ಹವ್ಯಾಸಿಗಳ ಜೊತೆಗೆ ಪ್ರಬುದ್ಧ ಅರ್ಥಧಾರಿಗಳನ್ನು ಕೂಡ ಸೇರಿಸಿಕೊಂಡು 4 ದಿವಸ ನಡೆಯಿತು. ಇದೀಗ 5ನೇ ದಿವಸದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಯಕ್ಷಗಾನದಲ್ಲಿ ಸುಮಾರು ಮಂದಿ ಆಟ ಆಗಲಿ ಕೂಟ ಆಗಲಿ ಎಳೆಯ ಕಲಾವಿದರು, ಯುವಕರು, ಯುವತಿಯರು ಇದೀಗ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಯಕ್ಷಗಾನಕ್ಕೆ ವಿಶೇಷವಾದಂತಹ ಸ್ಥಾನಮಾನ ಈಗ ಲಭ್ಯ ಆಗಿದೆ. ಅದರ ಜೊತೆಗೆ ಯಕ್ಷಗಾನದ ಕುಣಿತದ ಜೊತೆಗೆ ಮಾತುಗಾರಿಕೆಯಲ್ಲಿಯೂ ಕೂಡ ಯುವಜನಾಂಗ ಪಳಗಬೇಕು,
ಎನ್ನುವ ದೃಷ್ಟಿಯಿಂದ ಆದಷ್ಟು ಈ ತಾಳಮದ್ದಳೆಯ ಒಂದು ಪರಂಪರೆಯನ್ನು ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ವಾಚಿಕ ವಿಭಾಗದಲ್ಲಿ ಸ್ವಲ್ಪ ಎಳೆಯ ತಲೆಮಾರು ಹೆಚ್ಚು ಆಸ್ತಿಯನ್ನು ವಹಿಸಿಕೊಳ್ಬೇಕು ಎನ್ನುವುದು ನಮ್ಮ ಉದ್ದೇಶ. ಹಾಗಾಗಿ ನೇರ ಪ್ರಸಾರದಲ್ಲಿ ಕೂಡ ಈ ಕಾರ್ಯಕ್ರಮ ಹೋಗ್ತಾ ಇದೆ. ಪ್ರತಿ ದಿವಸ ಕೂಡ ಪ್ರತಿಕ್ರಿಯೆಗಳು ಒಳ್ಳೆಯದು ಬರ್ತವೆ. ಆದರೆ ಇಲ್ಲಿ ಬಂದು ಕೂತುಕೊಂಡು ಕಾರ್ಯಕ್ರಮವನ್ನು ಆಸ್ವಾದಿಸುವಂತಹ ಮನಸ್ಸು ಬಹುಶಃ ಈ ಭಾಗದ ಜನರಿಗೆ ಇಲ್ಲ. ಅದು ಭಾಳ ಬೇಸರದ ಸಂಗತಿ. ಆದರೆ ಯೂಟ್ಯೂಬ್ನಲ್ಲಿ, ನಮ್ಮ ಕುಡ್ಲದ ವೆಬ್ಸೈಟ್ನಲ್ಲಿ ಮತ್ತು ನೇರ ಪ್ರಸಾರ ಟಿ ವಿಯಲ್ಲಿ ಲಕ್ಷಾಂತರ ಜನ ದೇಶ ವಿದೇಶಗಳಲ್ಲಿ ಕೂಡ ನೋಡ್ತಾ ಇದ್ದಾರೆ. ಫೀಡ್ಬ್ಯಾಕಲ್ಲಿ ನಮಗೆ ಗೊತ್ತಾಗ್ತದೆ. ನಾವು ಮಾಡುವಂಥ ಕೆಲಸವನ್ನು ಭಾಳ ನಿಷ್ಠೆಯಿಂದ ಮಾಡುವ ಒಂದು ಕರ್ತವ್ಯ ನಮ್ಮದು. ಪ್ರತಿ ವರ್ಷ ಕೂಡ ನಾವು ಈ ತಾಳಮದ್ದಳೆಯ ಜೊತೆಗೆ ಒಂದೆರಡು ಪ್ರಶಸ್ತಿಗಳನ್ನು ಕೊಡುವಂಥದ್ದು, ಆಮೇಲೆ ಬೇರೆ ಬೇರೆ ಕಲಾವಿದರನ್ನು ಸನ್ಮಾನ ಮಾಡುವಂಥದ್ದು, ಅದಲ್ಲದೆ ಯಕ್ಷಗಾನಕ್ಕಾಗಿ ವಿವಿಧ ಆಯಾಮಗಳಲ್ಲಿ ದುಡಿದು ಇವತ್ತು ನಮ್ಮ ಕಣ್ಣೆದುರು ಇಲ್ಲದೇ ಇದ್ದಂತಹ ಮಹನೀಯರನ್ನು, ಕಲಾವಿದರನ್ನು ಸ್ಮರಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೇವೆ. ಈಗಾಗಲೇ 2-3 ದಿವಸ ಹಿರಿಯರನ್ನು ನಾವು ನೆನಪು ಮಾಡಿಕೊಂಡಿದ್ದೇವೆ. ಈ ಸಲ ವಿಶೇಷವಾಗಿ ಅಗಲಿದ ನಮಗೆಲ್ಲ ಭಾಳಷ್ಟು ಆದರಣೀಯರಾದಂತಹ ಯಕ್ಷಗಾನ ರಂಗದಲ್ಲಿ ವಿವಿಧ ವಿಭಾಗಗಳಲ್ಲಿ ಯಕ್ಷಗಾನದ ಸವ್ಯಸಾಚಿ ಅಂತ ಅನ್ನಿಸಿಕೊಂಡಿರತಕ್ಕಂತಹ ಅಭಿನವ ವಾಲ್ಮೀಕಿ ಬೊಟ್ಟಿಗೆರೆ ಪುರುಷೋತ್ತಮ ಪೂಂಜರ ಒಂದು ಸಂಸ್ಮರಣೆಯನ್ನು ಈ ವೇದಿಕೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. 2021ರಲ್ಲಿ ನಾವು ಅವರನ್ನು ಕಳ್ಕೊಂಡಿದ್ದೇವೆ. ಅದರ ಮರುವರ್ಷದ ನಮ್ಮ ಸಪ್ತಾಹದಲ್ಲಿ ಪುರುಷೋತ್ತಮ ಪರ್ವ ಅಂತ ಒಂದು ದಿವಸದ ಕಾರ್ಯಕ್ರಮವನ್ನು ಅವರಿಗಾಗಿ ನಾವು ಅರ್ಪಿಸಿದ್ದೇವೆ. ಇವರೀಗ ಅವರದ್ದೇ ಗರಡಿಯಲ್ಲಿ ಪಲಗಿದಂತಹ ಅವರ ಶಿಷ್ಯವರ್ಗ ಸೇರಿಕೊಂಡು ಇವತ್ತು ಒಂದು ತಾಳಮದ್ದಳೆಯನ್ನು ಕೂಡ ಇವತ್ತು ಇಲ್ಲಿ ಪ್ರಸ್ತುತಪಡಿಸಲಿದ್ದಾರೆ. ಹಾಗಾಗಿ ಈ ವೇದಿಕೆಯಲ್ಲಿ ಕೂಡ ಪೂಂಜರನ್ನು ನೆನಪಿಸಿಕೊಳ್ಳುವುದು ನಮಗೆ ಕರ್ತವ್ಯ. ಪುರುಷೋತ್ತಮ ಪೂಂಜರು ಯಕ್ಷಗಾನ ರಂಗದಲ್ಲಿ ಸುಮಾರು 4 ದಶಕಗಳ ಕಾಲ ಭಾಗವತರಾಗಿ, ಪ್ರಸಂಗಕರ್ತರಾಗಿ, ಹಿಮ್ಮೇಳವಾದಕರಾಗಿ, ನಿರ್ದೇಶಕರಾಗಿ, ರಂಗತಜ್ಞರಾಗಿ, ಒಬ್ಬ ಬರಹಗಾರರಾಗಿ, ಒಬ್ಬ ವಿದ್ವಾಂಸರಾಗಿ ಬೇರೆ ಬೇರೆ ನೆಲೆಗಟ್ಟಿನಲ್ಲಿ ಬಹುಶಃ ಮಾಡಿದಂತಹ ಸಾಧನೆ ಅದು ಒಬ್ಬ ವ್ಯಕ್ತಿ ಮಾಡಿದ್ದಾನೆ ಅಂತ ಹೇಳಿದರೆ ನಮಗೆ ತುಂಬ ಆಶ್ಚರ್ಯ ಆಗ್ತದೆ. ಅಷ್ಟರ ಮಟ್ಟಿಗೆ ಅವರ ಸಾಧನೆ ಇತ್ತು. ಎಳೆಯ ಹರೆಯದಲ್ಲಿ ಕೂಡ ಮುಂಬೈಯಲ್ಲಿ ಬಹಳಷ್ಟು ಕಾಲ ಇದ್ದು ಅಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿ ಶಿಷ್ಯರನ್ನು ತಯಾರು ಮಾಡಿ ಗೀತಾಂಬಿಕಾ ಯಕ್ಷಗಾನ ಸಂಘದಲ್ಲಿ ಅವರು ಪ್ರಧಾನವಾದಂಥ ಕಲಾವಿದರಾಗಿ, ಭಾಗವತರಾಗಿ, ವೇಷಧಾರಿಯಾಗಿ ಅನೇಕ ಶಿಷ್ಯರನ್ನು ತಯಾರು ಮಾಡಿದ್ದಾರೆ. ಇವತ್ತು ಕೂಡ ಅವರ ಶಿಷ್ಯರು ಬೆಳೆದು ಶಿಷ್ಯರು ತುಂಬ ಬೊಂಬೈಯಲ್ಲಿ ಆಗಿದ್ದಾರೆ. ನಾವು ಪ್ರತಿ ವರ್ಷ ಹೋಗುವಾಗ ಅದನ್ನು ಕಾಣ್ತಾ ಇದ್ದೇವೆ. ಅಜಕಾರು ಬಾಲಕೃಷ್ಣ ಶೆಟ್ಟರು ಅಂತ ಅಜಕಾರು ಕಲಾಭಿಮಾನಿ ಬಳಗವನ್ನು ಕಟ್ಟಿ ಕಳೆದ 2.5 ದಶಕಗಳಿಂದಲ್ಲಿ ಆಟಕೂಟಗಳನ್ನು ಮಾಡ್ತಾ ಇದ್ದಾರೆ. ಅವರು ನಮ್ಮ ಬೊಟ್ಟಿಗೆರೆ ಪುರುಷೋತ್ತಮ ಪೂಂಜರ ನೇರ ಶಿಷ್ಯರು ಅಂಥವರು ತುಂಬ ಮಂದಿ ಇದ್ದಾರೆ. ಆಮೇಲೆ ಅವರು ಊರಿಗೆ ಬಂದ ಮೇಲೆ ಇಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆಗೆ ತೊಡಗಿಕೊಂಡರು. ಇಲ್ಲಿಯೂ ಕೂಡ ಗುರುಕುಲವನ್ನು, ಅವರ ಮನೆಯನ್ನೇ ಗುರುಕುಲವನ್ನಾಗಿಸಿ, ಬೊಟ್ಟಿಗೆರೆಯಲ್ಲಿ ಅಂಬುರುಹ ಅಂತ ಅವರ ಮನೆ, ಅಲ್ಲಿ ಅದನ್ನೇ ಗುರುಕುಲ ಮಾಡಿಕೊಂಡು ತುಂಬ ಶಿಷ್ಯರನ್ನು ತಯಾರು ಮಾಡಿದ್ದಾರೆ. ಇವತ್ತು ಅವರ ಶಿಷ್ಯರು ಯಕ್ಷಗಾನದ ಈ ವಿವಿಧ ವಿಭಾಗಗಳಲ್ಲಿ ಬಹಳ ಅದ್ಭುತವಾದಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ವಿದ್ವತ್ಪೂರ್ಣವಾದಂತಹ ರೀತಿಯಲ್ಲಿ ಅವರ ಯಕ್ಷಗಾನದ ಕೆಲಸಗಳು ನಡೀತಾ ಇರುವಂಥದ್ದು. ಅದರ ಹಿಂದೆ ಪೂಂಜರ ಒಂದು ನಿರ್ದೇಶನ ಪರಿಶ್ರಮ ತುಂಬ ಇದೆ. ಅವರು BSc ಪದವೀಧರರಾಗಿ ಆಮೇಲೆ ಬೇರೆ ಸಂಸ್ಥೆಯಲ್ಲಿ ಕೆಲಸದಲ್ಲಿದ್ದು ಊರಿಗೆ ಬಂದ ಮೇಲೆ ಪೂರ್ಣಾವಧಿ ಯಕ್ಷಗಾನ ರಂಗದಲ್ಲಿಯೇ ತಮ್ಮನ್ನು ತೊಡಗಿಸಿಕೊಂಡರು. ಉಪ್ಪಳ ಮೇಳ ಇರ್ಬೋದು, ಬೇರೆ ಬೇರೆ ಮೇಳಗಳಲ್ಲಿ ತಿರುಗಾಟವನ್ನು ಮಾಡಿ ಕರ್ನಾಟಕ ಮೇಳದಲ್ಲಿ ಕೂಡ ಇದ್ದು, ಕರ್ನಾಟಕ ಮೇಳದಲ್ಲಿ ಅವರು ಭಾಗವತರಾಗಿರುವಂಥ ಸಂದರ್ಭದಲ್ಲಿ ಅವರ ಮಾನಿಷಾದ ಪ್ರಸಂಗ ಬಹಳ ಅದ್ಭುತವಾದ ಯಶಸ್ಸನ್ನು ಪಡೆದಿರುವಂಥದ್ದು. ಯಕ್ಷಗಾನ ರಂಗದಲ್ಲಿ ಒಂದು ಇತಿಹಾಸವನ್ನು ಪ್ರಾರಂಭ ಮಾಡಿರುವಂತಹ ಪ್ರಸಂಗ ಅದು. ಅದರ ಮೊದಲ ಪ್ರಯೋಗಕ್ಕೆ ನಾನು ಸಾಕ್ಷಿಯಾಗಿದ್ದೆ ವೇದಿಕೆಯಲ್ಲಿ. ಅವತ್ತು ಪೂಂಜರಿಗೆ ಸನ್ಮಾನ ಮಾಡುವಾಗ ಅವರ ಅಭಿನಂದನಾ ಭಾಷಣವನ್ನು ಮಾಡಿದಂತಹ ಒಂದು ಧನ್ಯತೆ ನನಗೆ. ನನ್ನ ಕಾಲೇಜು ದಿನಗಳಿಂದಲೇ ನಾನು ಬೊಟ್ಟಿಗೆರೆ ಪುರುಷೋತ್ತಮ ಪೂಂಜರ ಒಂದು ಸಂಪರ್ಕಕ್ಕೆ ಬಂದವ. ನಾವು ಫಿಲೋಮಿನಾ ಕಾಲೇಜಿನಲ್ಲಿ ಕರ್ನಾಟಕ ಯಕ್ಷಭಾರತಿಯನ್ನು ಪ್ರಾರಂಭ ಮಾಡುವಂಥ ಸಮಯದಲ್ಲಿ ನಮಗೆ ಸತ್ಯಶಂಕರ ಬೊಳ್ಳ ಅವರು ನೃತ್ಯ ನಿರ್ದೇಶಕರಾಗಿದ್ದರು. ಅವರ ಜೊತೆಗೆ ಪ್ರದರ್ಶನಕ್ಕೆ ಭಾಗವತರಾಗಿ ಪುರುಷೋತ್ತಮ ಪೂಜ್ಯರು ಬರ್ತಾಯಿದ್ದರು. ಪ್ರಸಂಗ ಮಾಹಿತಿಯನ್ನು
ಮತ್ತು ರಂಗದ ನಡೆಯನ್ನು ಭಾಳ ಚೆನ್ನಾಗಿ ಹೇಳಿಕೊಟ್ಟು ನಮ್ಮ ತಂಡ ಒಂದು ಒಳ್ಳೆಯ ತಂಡವಾಗಿ, ಒಂದು ಹುಡುಗಿಯರ ತಂಡ, ಒಂದು ಹುಡುಗರ ತಂಡ ಫಿಲಮಿನ ಕಾಲೇಜಿನಲ್ಲಿ ಆ ಕಾಲಕ್ಕೆ ಅದು ಆಗಿತ್ತು. ಈಶ್ವರಯ್ಯ ಉದಯವಾಣಿಯಲ್ಲಿ ಬರೆದಿದ್ದಾರೆ, ಚೆಂಡೆಗೊಲಿದ ಬಾಲಿಕೆಯರು ಅಂಥೇಳಿ ಆಗ. ಹಾಗಾಗಿ ಅಂಥ ಸುಮಾರು ಸಂಸ್ಥೆಗಳಿಗೆ ಅವರ ಸಹಾಯ ಇದೆ. ಕಲಾಗಂಗೋತ್ರಿಯ ಸದಾಶಿವ ಮಾಸ್ಟರ್ ಇಲ್ಲಿದ್ದಾರೆ, ಅವರೆಲ್ಲ ಜೊತೆಯಾಗಿ ಕಲಾಗಂಗೋತ್ರಿಯಲ್ಲಿ ಕೆಲಸ ಮಾಡಿದವರು. ಅವರು ಬಹುಶಃ ಕಲಾಗಂಗೋತ್ರಿ ಅವಿನಾಭಾವವಾದಂಥ ಸಂಬಂಧವನ್ನು ಇಟ್ಟುಕೊಂಡವರು. ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿ ಕೂಡ ಕೆಲಸ ಮಾಡಿದರು. ಬೇರೆ ಬೇರೆ ಕಟೀಲು ಮೇಳದಲ್ಲಿ ಬಹಳ ದೀರ್ಘ ಅವಧಿಯ ಭಾಗವತರಾಗಿ ಇದ್ದರು. ಪಟ್ಲ ಭಾಗವತರು ಕೂಡ ಅವರ ಜೊತೆಗೆ ಕಟೀಲು ಮೇಳದಲ್ಲಿ ಇದ್ದದ್ದು. ಅವರನ್ನೊಂದು ಗುರುವಾಗಿ ಅವರು ಕೂಡ ಪರಿಭಾವಿಸ್ತಾ ಇದ್ದರು. ಹಾಗಾಗಿ ಅಂಥ ಪುರುಷೋತ್ತಮ ಪೂಜ್ಯರು ಅದು ಸಾಯುವ ವಯಸ್ಸಲ್ಲ. 65ನೇ ವಯಸ್ಸಿನಲ್ಲಿ ಅವರು ದಿವಂಗತರಾದರು. ಬಹುಶಃ ಅಪರೂಪಕ್ಕೆ ಸಿದ್ದಕಟ್ಟೆ ಚೆನ್ನಪ್ಪ ಶೆಟ್ಟರಿಗೆ ಮತ್ತು ಪುರುಷೋತ್ತಮ ಪೂಜ್ಯರಿಗೆ ಬಂದಂಥ ಒಂದು ಕಾಯಿಲೆ 1000ದಲ್ಲಿಯೋ 10,000ದಲ್ಲಿಯೋ ಒಬ್ಬರಿಗೆ ಬರುವಂಥದ್ದಂತೆ. ಆದರೆ ಅವರ ಅಭಿಮಾನಿಗಳು, ಅವರ ಶಿಷ್ಯವರ್ಗದವರು, ಬೇರೆ ಬೇರೆ ರೀತಿಯಲ್ಲಿ ಯಕ್ಷಗಾನಕ್ಕೆ ಸಂಬಂಧಪಟ್ಟಂಥ ಅಲ್ಲದೇ ಇದ್ದವರು ಕೂಡ ಪೂಜ್ಯರನ್ನು ಉಳಿಸಿಕೊಳ್ಬೇಕು ಅಂತ ತುಂಬ ಪ್ರಯತ್ನವನ್ನು ಪಟ್ಟದ್ದುಂಟು. ಅಂಥ ಸಂದರ್ಭದಲ್ಲಿ ಬಹುಶಃ ಕೊನೆಯವರೆಗೂ ಕೂಡ ಮರಣವೇ ಮಹಾನವಮಿ ಅಂತ ಭಾವಿಸಿಕೊಂಡು ಅದನ್ನು ಎದುರಿಸಿದಂತಹ ಒಬ್ಬ ಧೀಮಂತ ವ್ಯಕ್ತಿ ಅವರು. ಅವರ ಸುಮಾರು 32-35 ಪ್ರಸಂಗಗಳನ್ನು ಬರೆದಿದ್ದಾರೆ ಕನ್ನಡ, ತುಳು ಭಾಷೆಗಳಲ್ಲಿ. ಆ ಎಲ್ಲ ಪ್ರಸಂಗಗಳನ್ನು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅಂಬುರುಹ ಎನ್ನುವ ಹೆಸರಿನಲ್ಲಿ ಪ್ರಕಟ ಮಾಡಿದೆ, ಕುಶಾಲವ ಎನ್ನುವ 2 ಸಂಚಿಕೆಗಳಲ್ಲಿ. ಅದೀಗ ಒಂದು ದಾಖಲೆಯಾಗಿ ನಮಗೆ ಉಳಿದಿರುವಂಥದ್ದು. ಅವರ ಕೊಡುಗೆ ಆ ನಂತರವೂ ಕೂಡ ಸಮಾಜದಲ್ಲಿ ಉಳಿದಿದೆ ಎನ್ನುವುದು ಒಂದು ಸಮಾಧಾನದ ಸಂಗತಿ. ಆ ಪೂಜ್ಯರನ್ನು ಬಹುಶಃ ಯಾವ ರೀತಿಯಲ್ಲಿ ಅವರ ಬಗ್ಗೆ ಮಾತಾಡಿದರೂ ಕೂಡ ಒಂದು ವಿಭಾಗದಲ್ಲಿ ಬಿಟ್ಟು ಹೋದ ಹಾಗೆ ಕಾಣುತ್ತದೆ ನಮಗೆ. ಅವರ ಪ್ರಸಂಗಗಳು ಕೂಡ ಅಮೃತರಂಥ ವಿದ್ವಾಂಸರು ಮೆಚ್ಚಿದ್ದಾರೆ. ಬಹುಶಃ ಒಂದು ಛಂದೋಬದ್ಧವಾಗಿ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಒಂದು ರಂಗ ನಡೆಗೆ ಬೇಕಾದಂಥ ಪ್ರಸಂಗ ಇದ್ದರೆ ಅದು ಪೂಜ್ಯರ ಪ್ರಸಂಗ. ಸಾಹಿತ್ಯ ಕೂಡ ಹಾಗೆ. ಶ್ರೀಮಂತೂರು ನಾರಾಯಣ ಶೆಟ್ಟರು ಮೆಚ್ಚಿದಂತಹ ಒಬ್ಬ ಪ್ರಸಂಗಕರ್ತರು ಅವರು. ಹಾಗಾಗಿ ಅಂತಹ ಪ್ರತಿಭಾವಂತರು ಮತ್ತು ಎಲ್ಲರಿಗೂ ಕೂಡ ಆದರಣೀಯರಾದಂತಹ ಪೂಜ್ಯರು 2021ರಂದು ನಮ್ಮನ್ನು ಅಗಲಿ ಹೋದರು. ಅವರ ಹೆಸರನ್ನು ಉಳಿಸಿಕೊಂಡು ಇಡೀ ಅವರ ಕುಟುಂಬ ಇವತ್ತು ಅವರನ್ನು ಆರಾಧಿಸ್ತಾ ಇದ್ದಾರೆ. ಈಗಲೂ ಕೂಡ ಅವರ ಅಂಬುರುಹ ಮನೆ ಬಟ್ಟಿಕೆರೆ ಅದೊಂದು ಯಕ್ಷಗಾನದ ಆಡುಂಬಲ. ಅವರ ಮಕ್ಕಳು ಇಬ್ಬರು ಕೂಡ, ಗಂಡು ಮಕ್ಕಳಿಬ್ಬರು, ಅವರು ಯಕ್ಷಗಾನವನ್ನು ಆರಾಧಿಸ್ತಾರೆ ಮತ್ತು ಸ್ವತಃ ಕಲಾವಿದರಾಗಿ ಇದ್ದಾರೆ. ಬೇರೆ ಬೇರೆ ಕೆಲಸದಲ್ಲಿ ಇಂಜಿನಿಯರಿಂಗ್ ಪದವೀಧರರಾಗಿದ್ದರೂ ಕೂಡ ಯಕ್ಷಗಾನದ ಸೇವೆಯನ್ನು ಅವರು ಬಿಡಲಿಲ್ಲ. ಜೀವಿತೇಶ ಇರ್ಬೋದು, ಪರೀಕ್ಷಿತ್ ಪುಂಜ ಇರ್ಬೋದು. ಆಮೇಲೆ ಅವರ ಶ್ರೀಮತಿಯವರು, ಅವರು ಬಹುಶಃ ಶೋಭಾ ಪೂಂಜ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಗಂಡನ ನೆರಳಿನ ಹಾಗೆ ಇದ್ದವರು ಅವರು ಬಹುಶಃ ಪೂಜ್ಯರನ್ನು ಮತ್ತೆ ಒಂದಷ್ಟು ಹೆಚ್ಚು ನಮ್ಮ ಜೊತೆಗೆ ಅವರು ಬದುಕುವುದಕ್ಕೆ ಕಾರಣರಾದವರು ಯಾರು ಅಂತ ಕೇಳಿದರೆ ಅದು ಶೋಭಾ ಪೂಂಜ ಅವರು. ಅವರ ಶಿಷ್ಯರನ್ನು ತಮ್ಮ ಮಕ್ಕಳಾಗಿ ನೋಡಿಕೊಂಡು ಮನೆಯಲ್ಲಿ ಅವರಿಗೆ ಅನ್ನ ಹಾಕಿ ಅವರನ್ನು ಸಾಕ್ತಾ ಇದ್ದವರು. ಎಲ್ಲಿ ಹೋದರೂ ಕೂಡ ಪೂಜ್ಯರ ಜೊತೆಗೆ, ಬೊಂಬೈಯಲ್ಲಿ ಕೂಡ ಪೂಜ್ಯರು ಬರುವಾಗ ಅವರ ಜೊತೆಗೆ ಅವರು ಬರ್ತಾಯಿದ್ದರು. ಒಂದು ಗರತಿಯಾದಂಥ ಹೆಣ್ಮಗಳು ಗಂಡನನ್ನು ಹೇಗೆ ನೋಡಿಕೊಳ್ಬೋದು ಎನ್ನುವುದನ್ನು ಬಹುಶಃ ಒಂದು ಮಾದರಿಯಾಗಿ ನಾವೆಲ್ಲ ನೋಡಿದ್ದು, ಹಾಗಾಗಿ ಹೇಳಬೇಕು. ಮತ್ತು ಕೊನೆಯ ಕಾಲದಲ್ಲಿ ಅವರು ಪೊಟ್ಟಿಕೆರೆಯ ಮನೆಯಲ್ಲಿ ಚಿಕಿತ್ಸೆ ಆಗದೆ ಇಲ್ಲಿ ಕದ್ರಿ ಕಂಬಳದಲ್ಲಿ ಒಂದು ಬಿಡಾರದ ಮನೆಯಲ್ಲಿ ಇದ್ದರು, ಆಸ್ಪತ್ರೆಗೆ ಹತ್ತಿರ ಆಗ್ತದೆ ಅಂತೇಳಿ. ಆಗ ಬಂದವರಿಗೆ ಆ ಪರಿಸ್ಥಿತಿಯಲ್ಲಿ ಕೂಡ ಅವರಿಗೆ ಚಹಾ ತಿಂಡಿ ಮಾಡಿ ಕೊಡುವಷ್ಟು ಒಂದು ಸದ್ಗೃಹಿಣಿಯಾಗಿ ಇರುವವರು. ಅವರ ಪುಂಜರ ಎಲ್ಲ ಶಿಷ್ಯರು ಕೂಡ ಅವರನ್ನೊಂದು ಗುರುಮಾತೆಯಾಗಿ ಇವತ್ತು ಕೂಡ ನೋಡ್ತಾ ಇದ್ದಾರೆ. ಹಾಗಾಗಿ ಅಂಬುರುಹ ಯಕ್ಷ ಸದನ ಎನ್ನುವುದು ಪೂಜ್ಯರ ಹೆಸರಿನಲ್ಲಿ ನಿರಂತರವಾಗಿ ನಡೀತಾ ಇದೆ. ಯಕ್ಷಗಾನದ ಎಲ್ಲ ವಿಭಾಗದ ಕಲಾವಿದರು ಕೂಡ ಗೌರವಿಸುವ ಒಂದು ವ್ಯಕ್ತಿತ್ವ ಅದು ಬೊಟ್ಟಿಗೆರೆ ಪುರುಷೋತ್ತಮ ಪೂಜ್ಯರು. ಹಾಗಾಗಿ ಅವರನ್ನು ಈ ವರ್ಷ ಈ ವೇದಿಕೆಯಲ್ಲಿ ಈ ದಿವಸದ ಕಾರ್ಯಕ್ರಮದಲ್ಲಿ ನಾವು ಸಂಸ್ಮರಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಬಂದಂತಹ ಗಣ್ಯರನ್ನು ನಾನು ಸ್ವಾಗತಿಸಬೇಕು. ನಿನ್ನೆ ಬರಬೇಕಾಗಿತ್ತು ನಮ್ಮ ಶಾಸ್ತ್ರಿಯವರು, ನಮ್ಮ ಶರವು ರಾಘವೇಂದ್ರ ಶಾಸ್ತ್ರಿಗಳು, ಶಿಲಶಿಲೆ ಆಡಳಿತ ಮುಕ್ತೇಶ್ವರರು,
ಧಾರ್ಮಿಕ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕ್ರಾಂತಿಯನ್ನು ಮಾಡಿದಂತಹ ಒಂದು ಕ್ಷೇತ್ರ. ಇವತ್ತು ಅದರ ಅಭಿವೃದ್ಧಿಯನ್ನು ನಾವು ನೋಡಿದರೆ ಅದರ ಹಿಂದೆ ರಾಘವೇಂದ್ರ ಶಾಸ್ತ್ರಿಗಳು ಎಷ್ಟು ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗ್ತದೆ. ನಮಗೆ ಭಾಳ ಸಂತೋಷ ಏನಂತ ಹೇಳಿದರೆ, ನಮ್ಮ ಈ ಒಂದು ಯಕ್ಷಾಂಗಣ ಸಂಸ್ಥೆ ಆರಂಭ ಆದ ದಿನದಿಂದ ಇಲ್ಲಿಯವರೆಗೆ ಪ್ರತಿ ದಿವಸ ಬಂದು ಮಹಾಗಣಪತಿಯ ಪ್ರಸಾದವನ್ನು ನಮಗೆ ಕೊಟ್ಟು 4 ಒಳ್ಳೆಯ ಮಾತುಗಳನ್ನು ಹೇಳಿ ಅವರು ಹರಸ್ತಾ ಇದ್ದರು. ಅವರ ಪ್ರೋತ್ಸಾಹದಿಂದ ಬಹುಶಃ 12ನೇ ವರ್ಷಕ್ಕೆ ನಾವು ಪದಾರ್ಪಣೆ ಮಾಡಿದ್ದೇವೆ. ಎಲ್ಲೆಲ್ಲಿ ನಾವು ಯೂನಿವರ್ಸಿಟಿ ಕಾಲೇಜಿನಲ್ಲಿ ಮಾಡ್ತಾಯಿದ್ದೆವು, ಆಮೇಲೆ 1-2 ಸಲ ಲಾ ಕಾಲೇಜಿನಲ್ಲಿ ಮಾಡಿದೆವು, ಆಮೇಲೆ ಒಂದು ಸಲ ನಾವು ಶಕ್ತಿನಗರದಲ್ಲಿ ಮಾಡಿದೆವು. ಈಗ ಮಂಜುನಾಥನ ಸನ್ನಿಧಿಗೆ ನಾವು ಬಂದಿದ್ದೇವೆ. ಅಲ್ಲಿ ಕೂಡ ಶಾಸ್ತ್ರಿಗಳು ನಿನ್ನೆ ಅವರನ್ನು ಕರೆದಿದ್ದೆವು. ನಿನ್ನೆ ಅನಿವಾರ್ಯ ಕಾರಣಗಳಿಂದ ಅವರಿಗೆ ಸಾಧ್ಯ ಆಗಲಿಲ್ಲ. ಇವತ್ತು ಸಕಾಲಕ್ಕೆ ಬಂದಿದ್ದಾರೆ. ಯಕ್ಷಗಾನದ ತವರ್ಮನೆ ನಮ್ಮ ಶರವು ಶ್ರೀ ಕ್ಷೇತ್ರ. ಅವರ ತಂದೆಯವರ ಕಾಲದಿಂದಲೂ ಕೂಡ ಅಲ್ಲಿ ಯಕ್ಷಗಾನದ ಕಲಾವಿದರು ಪ್ರತಿ ವಾರ ತಾಳಮದ್ದಳೆಯನ್ನು ಮಾಡ್ತಾಯಿದ್ರು. ಅವರ ಕುಟುಂಬವೇ ಈಗಲೂ ಮಾಡ್ತಾಯಿದ್ದಾರೆ. ಹೌದು, ಅವರ ಕುಟುಂಬವೇ ಯಕ್ಷಗಾನಕ್ಕಾಗಿ ತಮ್ಮನ್ನು ಅರ್ಪಿಸಿಕೊಂಡಿರುವಂಥದ್ದು. ಕೃಷಿಯಲ್ಲಿ, ಉದ್ಯಮದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಸಾಮಾಜಿಕವಾಗಿ ಎಲ್ಲ ವಿಭಾಗಗಳಲ್ಲಿ ಕೂಡ ಶರವು ರಾಘವೇಂದ್ರ ಶಾಸ್ತ್ರಿಗಳು ಬಹಳ ದೊಡ್ಡ ಸಾಧನೆಯನ್ನು ಮಾಡಿದರು. ಇವತ್ತಿಗೂ ಯಾವುದೇ ಮೇಳ ಬಂದು 1-2 ದಿವಸ ಅಲ್ಲ, 10-15 ದಿವಸ ಅಲ್ಲಿ ಆಟ ಆಡುವುದುಂಟು. ಒಳ್ಳೆಯ ಪ್ರಸಂಗಗಳು. ಮತ್ತು ಅವರು ಯಕ್ಷಗಾನದ ಬಗ್ಗೆ ಗೊತ್ತಿದ್ದವರು, ಹಾಗಾಗಿ ಅವರೇ ನಿರ್ದೇಶನ ಮಾಡ್ತಾರೆ. ಇಂಥದ್ದೇ ಪ್ರಸಂಗ ಆಗಬೇಕು ಅಂತ ಬಂದು ಕೂತ್ಕೊಳ್ತಾರೆ. ಹಾಗಾಗಿ ಇಂತಹ ಕಲಾರಾಧಕರಾಗಿ ನಮಗೆಲ್ಲ ಮಾರ್ಗದರ್ಶಕರಾಗಿರುವಂತಹ ಶರವು ರಾಘವೇಂದ್ರ ಶಾಸ್ತ್ರಿಯವರು ನಾನು ಭಾಳ ಪ್ರೀತಿಯಿಂದ ನಮ್ಮ ಯಕ್ಷಾಂಗಣ ಮತ್ತು ಯಕ್ಷಭಾರತಿಯ ಪರವಾಗಿ ಸ್ವಾಗತಿಸ್ತೇನೆ. ಅವರಿಗೆ ನಮ್ಮ ಕಾರ್ಯದರ್ಶಿಗಳಾದಂತಹ ಹರೇಕಳ ಲಕ್ಷ್ಮೀನಾರಾಯಣ ರೈ ಅವರು ಶಾಲಿನ ಗೌರವವನ್ನು ಕೊಡಬೇಕು ಅಂತ ನಾನು ವಿನಂತಿಸ್ತೇನೆ. ಧನ್ಯವಾದಗಳು. ಇನ್ನೊಬ್ಬರು ಮಹಾಬಲ ಚೌಟ್ರು ಕಲೆ, ಸಾಹಿತ್ಯ, ಸಾಮಾಜಿಕ ಕೆಲಸಗಳಲ್ಲಿ ತುಂಬ ಆಸಕ್ತರಾದವರು, ಇಳಿದು ಕೆಲಸ ಮಾಡುವವರು. ಅವರು ಸ್ವಭಾವತಃ ಅವರು ಉದ್ಯಮಿಗಳು. ಆ ಉದ್ಯಮದ ಜೊತೆಗೆ ಪರೋಪಕಾರ ಬುದ್ಧಿ ಕೂಡ ಇದೆ ಅವರಿಗೆ. ಕೋಡಿಕಲ್ನ ಶ್ರೀ ಕುರುವಂಬ ರಾಜರಾಜೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾಗಿ ಅದರ ಜೀರ್ಣೋದ್ಧಾರಕ್ಕೆ ತುಂಬ ಕೆಲಸವನ್ನು ಮಾಡಿದವರು. ಇವತ್ತು ಮೊದಲು ನೋಡಿದವರಿಗೆ ಕುರುವಂಬದ ದೇವಸ್ಥಾನದ ಗುರುತ ಸಿಗಲಿಕ್ಕಿಲ್ಲ. ಅಷ್ಟು ಅದ್ಭುತವಾದಂತಹ ಯಶಸ್ಸನ್ನು ಅಥವಾ ಒಂದು ಅಭಿವೃದ್ಧಿಯನ್ನು ಅದು ಕಂಡಿದೆ. ಎಲ್ಲ ಆಡಳಿತ ಮಂಡಳಿಯವರನ್ನು ಒಟ್ಟು ಸೇರಿಸಿಕೊಂಡು ನಿರಂತರವಾಗಿ ಧಾರ್ಮಿಕ ಕೆಲಸಗಳನ್ನು ಅಲ್ಲಿ ಮಾಡ್ತಾ ಬರ್ತಾ ಇದ್ದಾರೆ. ಮೊನ್ನೆ ನವರಾತ್ರಿಯ ಉತ್ಸವ ಬಹಳ ವಿಜೃಂಭಣೆಯಿಂದ 9 ದಿವಸ ಕೂಡ ಅಲ್ಲಿ ಆಗಿದೆ. ಯಕ್ಷಗಾನ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಅದು ಕಾರ್ಯಕ್ರಮ ಮಾಡೋದು ಮಾತ್ರ ಅಲ್ಲ, ಕಲಾವಿದರನ್ನು ಸನ್ಮಾನಿಸುವಂತಹ ಒಂದು ಗುಣ ಕೂಡ ಅವರಿಗಿದೆ. ನಿರಂತರ ಒಂದಲ್ಲ ಒಂದು ಕಾರ್ಯಕ್ರಮ. ಈಗ ನಾಡ್ದು ಶನಿ ಪೂಜೆ ಉಂಟು ಅವರಿಗೆ, 7ನೇ ತಾರೀಕಿಗೆ ಷಷ್ಠಿಯ ದಿವಸ ಬಿಡುವಿಲ್ಲದ ಕಾರ್ಯಕ್ರಮ. ಮತ್ತು ನಮ್ಮ ಬಂಟರ ಯಾನೆ ನಾಡವರ ಸಂಘದ ಮಾತೃ ಸಂಘದ ಕಾರ್ಯಕಾರಿ ಸಮಿತಿಯಲ್ಲಿಯೂ ಕೂಡ ಅವರು ಕೆಲಸ ಮಾಡಿದ್ದಾರೆ. ಈಗ 3-4 ವರ್ಷದಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಬರ್ತಾ ಇದ್ದಾರೆ. ಮಹಾಬಲ ಚೌಟ್ರನ್ನು ಕೂಡ ನಾನು ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಅವರಿಗೆ ನಮ್ಮ ರವೀಂದ್ರ ಶೆಟ್ಟಿಯವರು ಕಲಿಮಾಲವರು ಸ್ವಾಗತದ ಗೌರವವನ್ನು ಕೊಡಬೇಕು ಅಂತ ವಿನಂತಿಸ್ತೇನೆ. ಇನ್ನೋರ್ವ ಹಿರಿಯರು ನಮ್ಮ ಜೊತೆ ಇರುವವರು ಗೋಪಾಲ ಶೆಟ್ಟಿ ಅರಿಬೈಲು ಅವರೊಬ್ಬರು ಸದ್ದಿಲ್ಲದ ಸಾಧಕ. ಅವರು ನೋಡುವಾಗ ಅಷ್ಟು ದೊಡ್ಡ ಜನ ಅಂತ ಯಾರಿಗೂ ಗೊತ್ತಾಗಲಿಕ್ಕಿಲ್ಲ. ಆದರೆ ಬಹುಶಃ ಧಾರ್ಮಿಕ ಕ್ಷೇತ್ರದಲ್ಲಿ, ಉದ್ಯಮ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಕೆಲಸವನ್ನು ಸದ್ದಿಲ್ಲದೆ ಮಾಡ್ತಾ ಇರತಕ್ಕಂಥ ಒಬ್ಬರು ಹಿರಿಯರು. ಒಂದು ಸಮಾಜದ ಮುಖಂಡರು ಕೂಡ ಹೌದು. ಅವರು ಕಾಸರಗೋಡಿನ ಆ ಭಾಗದಲ್ಲಿ ಇದ್ದರೂ ಕೂಡ ಅವರ ವ್ಯವಹಾರ ಮಂಗಳೂರು, ದಕ್ಷಿಣ ಕನ್ನಡ ಈ ಕಡೆ ಇದೆ. ಸುರತ್ಕಲ್ ಅಥವಾ ಪಣಮೂರ ಆ ಕಡೆ ಅವರ ಟ್ರಾನ್ಸ್ಪೋರ್ಟ್ನ ಒಂದು ಉದ್ಯಮ ಭಾಳ ದೊಡ್ಡ ಮಟ್ಟದಲ್ಲಿದೆ. ವಿಶ್ವಾಸ್ ಆಡಿಟೋರಿಯಂ ಅಂತ ನಿಮಗೆ ತಲಪಾಡಿಯಲ್ಲಿ ಒಂದು ಸಭಾಭವನ, ಮೊನ್ನೆ ಒಂದು ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮಕ್ಕೆ ಕೂಡ ನಾನು ಅಲ್ಲಿಗೆ ಹೋಗಿದ್ದೆ. ಫ್ರೀ ಆಗಿ ಕೊಟ್ಟಿದ್ದಾರೆ ಅವರು, ಅವರದ್ದೇ ಹಾಲು ಅಲ್ಲಿ. ಮತ್ತು ಅವರ ಆದರ್ಶ್ ಅವರ ಮಗನ ಹೆಸರಿನಲ್ಲಿ ಕೂಡ ಅವರು ಉದ್ದಿಮೆಯನ್ನು ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಕೃಷಿಯನ್ನು ಮಾಡಿಕೊಂಡಿದ್ದಾರೆ. ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ಸಾಮಾಜಿಕವಾದ ಬದ್ಧತೆಯಿಂದ ಕೆಲಸ ಮಾಡುವಂತಹ ಒಬ್ಬ ಹಿರಿಯರು ಗೋಪಾಲ್ ಶೆಟ್ಟರು. ಮತ್ತು ಭಾಳ ಪ್ರೀತಿ ಅವರಿಗೆ, ಯಾರಾದರೂ ಕರೆದ್ರೆ ಇಲ್ಲ ಅಂತ ಹೇಳುವಷ್ಟು ದಾಕ್ಷಿಣ್ಯ ಸ್ವಭಾವದವರು. ಹಾಗಾಗಿ ಇವತ್ತು
ಬಂದು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಭಾಳ ಪ್ರೀತಿಯಿಂದ ಸ್ವಾಗತಿಸಿ, ನಮ್ಮ ಜಯರಾಮ್ ಶೇಖರು ಅವರು ಬಂದು ಮಹೇಶ್ ಮೋಟಾರ್ಸಿನ ಜಯರಾಮ್ ಶೇಖರು ಅವರಿಗೆ ಶಾಲಿನ ಗೌರವವನ್ನು ಕೊಡಬೇಕು ಅಂತ ನಾನು ವಿನಂತಿಸ್ತೇನೆ. ಇನ್ನು ಶೋಭಾ ಪೂಂಜಾ ಅವರು ನಮ್ಮ ಜೊತೆ ಇದ್ದಾರೆ. ಶೋಭಕ್ಕ ಯಕ್ಷಗಾನ ಎಲ್ಲಿ ಉಂಟು ಅಲ್ಲಿ ಬಂದು ಅದನ್ನು ಆಸ್ವಾದಿಸುವಂಥ ಗುಣವುಳ್ಳವರು ಮತ್ತು ಎಲ್ಲ ಕಲಾವಿದರನ್ನು ಭಾಳ ಪ್ರೀತಿಯಿಂದ ತಮ್ಮ ಸಹೋದರರಂತೆ ಕಾಣುವಂಥ ಒಂದು ಗುಣ. ಇವತ್ತು ಕೂಡ ಅವರ ಮನೆಯಲ್ಲಿ ನಿರಂತರ ಯಕ್ಷಗಾನದ ಒಂದು ಸೇವೆ ನಡೀತಾ ಇದೆ. ಪೂಂಜರು ಬಹುಶಃ ಕೊನೆಗೆ ಅವರಿಗೆ ಅವರೊಂದು ರೀತಿಯ ಭವಿಷ್ಯ ತಿಳ್ಕೊಂಡಂತಹ ಒಬ್ಬ ಏನು ಹೇಳೋದು ತಪಸ್ವಿಯಾಗಿ ಅವರಿಗೆ ಗೊತ್ತಾಗಿದೆ ಇನ್ನು ಹೆಚ್ಚು ಕಾಲ ಇಲ್ಲ ಅಂಥೇಳಿ. ಆ ಸಮಯಕ್ಕೆ ಅವರು ಇಡೀ ತಮ್ಮ ಮನೆಯಲ್ಲಿ ನಿರಂತರವಾಗಿ ಯಕ್ಷಗಾನ, ಕಾವ್ಯವಾಚನ, ಬೇರೆ ಬೇರೆ ರೀತಿಯ ಅವರ ಬೇರೆ ಬೇರೆ ಇದುಂಟು ಆಲೋಚನೆಗಳು, ಯಕ್ಷಗಾನದಲ್ಲಿ ಹೊಸ ಪ್ರಯೋಗಗಳು ಅದೆಲ್ಲವನ್ನು ಮಾಡಿದ್ದಾರೆ. ಅವರ ಶಿಷ್ಯರು ಈಗ ಅದರಲ್ಲಿ ಪ್ರಬುದ್ಧರಾಗಿದ್ದಾರೆ. ಅವರ ಮಕ್ಕಳಿರ್ಬೋದು, ಅವರ ಶಿಷ್ಯ ದೀವಿತ್ ಪೆರಾಡಿ ಅವರಿದ್ದಾರೆ. ಅವರೆಲ್ಲ ಅವರನ್ನು ಹೇಗೆ ತಯಾರು ಮಾಡಬೇಕು ಅಂತ ಮೊದಲೇ ಅವರಿಗೆ ಗೊತ್ತಿತ್ತು. ಹಾಗಾಗಿ ಆ ಎಲ್ಲ ಕಾರ್ಯಗಳಲ್ಲಿ ಕೂಡ ಧರ್ಮಪತ್ನಿಯಾಗಿ ಸಹಧರ್ಮಿಣಿಯಾಗಿ ಸಹಕಾರ ನೀಡಿದವರು ಶೋಭಾ ಪೂಂಜಾ ಅವರು. ಇವತ್ತು ಅವರ ಮನೆಗೆ ಕಲಾವಿದರು ಯಾರು ಹೋದರೂ ಕೂಡ ಭಾಳ ಪ್ರೀತಿಯಿಂದ ಅವರನ್ನು ಆಧರಿಸ್ತಾರೆ. ಪ್ರತಿ ವರ್ಷ ಕೂಡ ಪೂಂಜಾರ ಹೆಸರಿನಲ್ಲಿ ಒಬ್ಬ ಕಲಾವಿದರಿಗೆ ಸನ್ಮಾನ ಮಾಡ್ತಾರೆ, ಪ್ರಶಸ್ತಿ ಕೊಡ್ತಾರೆ. ಭಾಳ ಸಜ್ಜನಿಕೆಯ ಒಳ್ಳೆಯ ಪ್ರತಿಷ್ಠಿತ ಮನೆತನದ ಗೃಹಿಣಿ ಅವರು. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇರುವುದು ಕೂಡ ನಮಗೆ ಭಾಳ ಸಂತೋಷ. ಅವರಿಗೆ ನಮ್ಮ ಸುಮಾ ಪ್ರಸಾದ್ ಅವರು, ವೇದಿಕೆಯ ಕಾರ್ಯದರ್ಶಿಯವರು ಬಂದು ಶಾಲಿನ ಗೌರವವನ್ನು ಕೊಡಬೇಕು ಅಂತ ನಾನು ವಿನಂತಿಸ್ತೇನೆ. ಇವತ್ತು ತಾಳಮದ್ದಲೆ ಬಳಿಕ, ಈ ಕಾರ್ಯಕ್ರಮದ ಬಳಿಕ ತಾಳಮದ್ದಲೆ ಇದೆ. ಈ ಸಲ ಪೂಂಜರ ಶಿಷ್ಯವರ್ಗ ಸೇರಿಕೊಂಡು ಅಂಬುರುಹ ಯಕ್ಷಸದನ ಎನ್ನುವ ಸಂಸ್ಥೆಯ ಮೂಲಕವಾಗಿ ಹಿರಿಯ ಪ್ರಬುದ್ಧ ಹವ್ಯಾಸಿ ಹಾಗೆ ಮೇಳದ ಕಲಾವಿದರನ್ನು ಸೇರಿಸಿಕೊಂಡು ಬಿನದ ದಾಂಪತ್ಯ ಪೂಂಜರದ್ದೇ ಒಂದು ಕೃತಿಯನ್ನು ಇಲ್ಲಿ ತಾಳಮದ್ದಲೆ ರೂಪದಲ್ಲಿ ಪ್ರಸ್ತುತಪಡಿಸಲಿದ್ದಾರೆ. ಹಿಮ್ಮೇಳದ ಮುಮ್ಮೇಳದ ಎಲ್ಲ ಕಲಾವಿದರು ಬಂದಿದ್ದಾರೆ. ಅವರನ್ನು ಕೂಡ ನಾನು ಯಕ್ಷಾಂಗಣದ ಪರವಾಗಿ ಭಾಳ ಪ್ರೀತಿಯಿಂದ ಸ್ವಾಗತಿಸ್ತಾ, ಯಾವಾಗಲೂ ನಮಗೆ ಪ್ರೋತ್ಸಾಹ ಕೊಡ್ತಾ ಇರತಕ್ಕಂತಹ ನಮ್ಮ ಕಲಾಭಿಮಾನಿ ಬಂಧುಗಳು ಭಗಿನಿಯರು ನೀವಿದ್ದೀರಿ. ಹಾಗೆ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ನಮ್ಮ ಕೂಡದ ಮೂಲಕ ವೀಕ್ಷಣೆ ಮಾಡ್ತಾ ಇರುವಂತಹ ನಮ್ಮೆಲ್ಲ ವೀಕ್ಷಕರಿಗೆ, ಪತ್ರಕರ್ತ ಬಂಧುಗಳಿಗೆ, ಈ ದೇವಸ್ಥಾನದ ಆಡಳಿತ ವರ್ಗ, ಅರ್ಚಕ ವರ್ಗ ಎಲ್ಲರಿಗೂ ಕೂಡ ಭಾಳ ಪ್ರೀತಿಯ ವಂದನೆಗಳನ್ನು ಮಾಡಿ ಸ್ವಾಗತಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಐದನೇ ದಿವಸದ ಈ ಯಕ್ಷಗಾನ ಸಪ್ತಾಹದ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಿದ್ದಾರೆ ಮತ್ತು ಇವತ್ತಿನ ಸಂಸ್ಮರಣೆ ಮಾಡುವಂಥ ಆ ಪೂಂಜರ ಬಗ್ಗೆ ಮಾತನಾಡಿ ಪ್ರಾಸ್ತಾವಿಕವನ್ನು ಮುಗಿಸಿದಂಥ ನಮ್ಮ ಕಾರ್ಯಾಧ್ಯಕ್ಷರು ಶ್ರೀ ಭಾಸ್ಕರ ಕುಕ್ಕೊಳ್ಳಿ ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸಿ, ಇದೀಗ 5ನೇ ದಿನದ ಈ ಕಲಾ ಜ್ಯೋತಿಯನ್ನು ಪ್ರಜ್ವಲನೆ ಮಾಡಬೇಕು ಅಂಥೇಳಿ ಪೂಜ್ಯ ಶ್ರೀ ರಾಘವೇಂದ್ರ ಶಾಸ್ತ್ರಿಗಳವರಲ್ಲಿ ನಾವು ಕೇಳಿಕೊಳ್ತಾ ಇದ್ದೇವೆ. ಉಳಿದ ಗಣ್ಯ ಅತಿಥಿಗಳು ಅವರೊಂದಿಗೆ ಸೇರಿಕೊಳ್ಳಬೇಕಾಗಿ ವಿನಂತಿಸ್ತೇನೆ. ಜವಾಬ್ದಾರಿಯಿಂದ ಆಟ ಆಡಿ.
ಪೂಜ್ಯ ಶ್ರೀ ರಾಘವೇಂದ್ರ ಶಾಸ್ತ್ರಿಗಳವರಿಗೆ ವಂದನೆಗಳು. ಹಾಗೆ ಶ್ರೀ ಕ್ಷೇತ್ರ ಶರವಿನ ಈ ಪ್ರಸಾದವನ್ನು ಕೂಡ ಪ್ರತಿ ವರ್ಷ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನೀಡ್ತಾ ಇದ್ದಾರೆ. ಕಾರ್ಯಾಧ್ಯಕ್ಷರಿಗೆ ಪ್ರಸಾದವನ್ನು ನೀಡಿದ್ದಾರೆ. ಹಾಗೆ ಶ್ರೀದೇವರ ಶರಬೇಶ್ವರ ಹಾಗೂ ಮಹಾಗಣಪತಿಯ ಸಂಪೂರ್ಣ ಅನುಗ್ರಹ ಯಕ್ಷಾಂಗಣಕ್ಕಲ್ಲದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲರಿಗೂ ಕೂಡ ಸಿಗಲಿ ಎಂಬ ಹಾರೈಕೆಯೊಂದಿಗೆ ಇದೀಗ ನಮ್ಮನ್ನುದ್ದೇಶಿಸಿ 2 ಆಶೀರ್ವಚನದ ಮಾತುಗಳನ್ನು ಆಡಬೇಕು ಅಂತೇಳಿ ಪೂಜ್ಯ ಶಾಸ್ತ್ರಿಗಳವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೆ. ಏಕದಂತಾಯ ವಿದ್ಮಹಿ ವಕ್ರದುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಮೊದಲಿಗೆ ನಮ್ಮ ಆರಾಧ್ಯ ದೇವರಾದ ಶರೋ ಮಹಾಗಣಪತಿ ಶರಬೇಶ್ವರ ದೇವರಿಗೆ ನಮಿಸುತ್ತಾ, ಇಲ್ಲಿಯ ಕ್ಷೇತ್ರ ದೇವರಾದ ಮಂಜುನಾಥ ಪರಿವಾರ ದೇವತೆಗಳಿಗೆ ಮಹಾಗಣಪತಿಗೆ ನಮಿಸುತ್ತಾ, ವೇದಿಕೆಯ ಮೇಲಿರುವ ಎಲ್ಲ ಭಕ್ತರು, ಎಲ್ಲ ಕಲಾಸಕ್ತರು ಬಂದಂಥ ಎಲ್ಲ ಹರಿಕಥಾ ಕೇಳಲಿಕ್ಕೆ ಬಂದಂಥ ಎಲ್ಲ ಶ್ರೋತೃಗಳೇ ಎಲ್ಲ, ಯಾಕಂತ ಹೇಳಿದರೆ ಕೊಕ್ಕಳ್ಳಿಯವರು ಯಾವಾಗಲೂ ಇದು ಯಕ್ಷಾಂಗಣ ಶುರು ಮಾಡುವಾಗಲೇ ಗಣಪತಿ ಅನುಗ್ರಹ ಬೇಕು ಅಂತೇಳಿ ನಮ್ಮಲ್ಲಿ ಪ್ರಾರ್ಥನೆ ಮಾಡಿ ಪ್ರತಿ ವರ್ಷ ನಮ್ಮಲ್ಲಿ ದೀಪ ಹಚ್ಚಿ ಬೆಳಗಿಸ್ತಾ ಕರೀತಾ ಇದ್ದಾರೆ. ಯಾಕಂದರೆ ಗಣಪತಿ ಕಲೆಯ ಅಧಿಪತಿ. ಯಾರು ಏನು ಕೆಲಸ ಮಾಡೋದಾದ್ರು, ನಾಟಕ ಆಗಲಿ ಆಟ ಆಗಲಿ ಬೇರೆ ಕಲಾ ಪ್ರಸಂಗ ಮಾಡೋದಾದರೂ ಮೊದಲಿಗೆ ಗಣಪತಿಯನ್ನು ಸ್ತುತಿ. ಯಾಕಂದರೆ ತ್ರಿಮೂರ್ತಿಗಳು ಅವನಿಗೆ ಕೊಟ್ಟದ್ದು, ವಿಘ್ನಗಳನ್ನು ನಿವಾರಣೆ ಮಾಡಿಕೊಟ್ಟು ಇದನ್ನು ಚಂದದಲ್ಲಿ ಮಾಡುವಂಥ ಕಾರ್ಯ ಯಶಸ್ವಿ ಆಗಬೇಕು ಅಂತ ಆ ನಿಟ್ಟಿನಲ್ಲಿ ನನ್ನನ್ನು ಯಾವಾಗಲೂ ಕರೀತಾರೆ. ನನ್ನ ಆತ್ಮೀಯರು ಕೂಡ ಶರವ ದೇವಸ್ಥಾನದಲ್ಲಿ ಕುಕ್ಕವಳರು ಹೇಳಿದ ಹಾಗೆ ಸಾಧಾರಣ 60 ವರ್ಷ ಮೇಲೆ ಆಯಿತು. ನನ್ನ ಮಾವ ಅದರ ಬಾಲಕೃಷ್ಣರು ಅವರು ಮತ್ತು ಶ್ರೇಣಿಯವರು ಸೇರಿ ಶರವೇಶ್ವರ ಕೃಪಾಪೌಷಧ ಮಂಡಳಿ ಅಂತೇಳಿ ಯಕ್ಷಗಾನ ಮಂಡಳಿ ಅಂತ ಶುರು ಮಾಡಿ ಪ್ರತಿ ಆದಿತ್ಯವಾರ ಅಲ್ಲಿ ಯಕ್ಷಗಾನ ತಾಳಮದ್ದಳೆ ಈಗ ಸಹ ನಡೀತಾ ಇದೆ. ನಿರಂತರ ಚೌತಿ ದಿವಸ, ರಥೋತ್ಸವ ದಿವಸ, ವಿಶೇಷ ದಿನಗಳಲ್ಲಿ ನಡೀತಾ ಇದ್ದೇನೆ. ನಮ್ಮ ತಂದೆಯವರು ಕಲಾಸಕ್ತರು, ನಾವು ಸಹ ಅದಕ್ಕೆ. ಈಗ ನಾಳ್ದು 21ಕ್ಕೆ ನಿಮ್ಮ ಹನುಮಗಿರಿಯವರದ್ದು ಬಯಲಾಟವೂ ಇದೆ. ಅಂದರೆ ಪ್ರತಿ ವರ್ಷ ಅವರದ್ದು ಶುರು ನಮ್ಮಲ್ಲಿ ಗಣಪತಿ ದೇವರಿಗೆ ಮಾಡಿ ಮತ್ತೆ ಊರಿಗೆ ಅಲ್ಲಿ ಗುರುಮಠದಲ್ಲೇ ಆಗಿ ನೆಕ್ಸ್ಟ್ ನಮ್ಮಲ್ಲಿ ವಿಘ್ನೇಶ್ವರ ಕ್ಷೇತ್ರದಲ್ಲಿ ಆಗಿ ಊರು ಸಂಚಾರ ಮಾಡುವಂಥ ಅವರದ್ದು ಅದೊಂದು ಶಂಭಟ್ರದ್ದು ನಿರಂತರ ಆಗುವಂಥ ಇದು ಅಂಥ ಇದು. ನಾನು ನಿನ್ನೆ ಬರಬೇಕಿತ್ತು. ಕುಕ್ಕಳ್ಳಿಯವರು 17ನೇ ತಾರೀಕಿಗೆ ಹಾಕಿದ್ರು. ಆ ದಿವಸ ನನ್ನ ತಂದೆಯವರ ತಿಥಿ ಮುಂದೆ ಹಾಕಿ ಹೇಳಿದ್ದೆ. ಅದು ಹಾಕು ಅಂತ ಹೇಳಿದ್ರು. ನಾನು ಯೋಚನೆ ಇರಲಿಲ್ಲ. ಯಾಕಂದರೆ ಮಣಿಕೃಷ್ಣ ಸ್ವಾಮಿ ಅಕಾಡೆಮಿ ಅದು 20 ವರ್ಷದ ಹಿಂದೆ ನಮ್ಮಲ್ಲೇ ಪ್ರಾರ್ಥನೆ ಮಾಡಿ ಶುರುವಾದಂಥ ಶಾಸ್ತ್ರೀಯ ಸಂಗೀತದ ಒಂದು ದೊಡ್ಡ ಇದು. ಎಲ್ಲ ಎಲ್ಲಿಯ ನಮ್ಮ ಕರ್ನಾಟಕದ ಮಕ್ಕಳನ್ನು ಕಲೆ, ಶಾಸ್ತ್ರೀಯ ಸಂಗೀತದ ಕಲೆಗೆ ಜೋಡಿಸಿಕೊಂಡು ಕಾರ್ಯಗಾರ ಮಾಡುವಂಥ ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ. ನಿಮ್ಮ ಕ್ಯಾಪ್ಟನ್ ಕಾರ್ನಿಕ್ಕೆಲ್ಲ ಸೇರಿ ಹರಿಕೃಷ್ಣಪುರ ಅದಕ್ಕೆ ನಾನು ಮೊದಲೇ ಮಾತು ಕೊಟ್ಟಾಗಿದೆ. ಆದ್ದರಿಂದ ನಿನ್ನೆ ನನಗೆ ಮತ್ತೆ ನಾನು ಹೇಳಿದ್ದೆ ಮಗನ ಹತ್ರ ಹೇಳಿ ನನಗೆ ಅಲ್ಲಿ ಸಹ ಶುರುವಿನ ದಿವಸ ನಾನೇ ದೀಪ ಹಚ್ಚಿರು. ಅಲ್ಲಿ ಸಹ ಎಲ್ಲ ಪ್ರೋತ್ಸಾಹ. ಯಾಕಂತೇಳಿದರೆ ನಮ್ಮ ಈ ಮೊದಲನ ಕಾಲದಲ್ಲಿ ಈ ಎಲ್ಲ ಕಲೆಗೆ ರಾಜಾಶ್ರಯ ಇತ್ತು. ಈ ಕಾಲದಲ್ಲಿ ಅದಕ್ಕೆ ರಾಜಾಶ್ರಯ ಇಲ್ಲ. ಹಾಗಿರುವಾಗ ಜನರು ಬರಬೇಕು. ಮೊದಲಲ್ಲೇ ದೇವಸ್ಥಾನದ ಅಂಗಣಗಳಲ್ಲಿ ಭರತನಾಟ್ಯ ಕಲಾ ಪ್ರಕಾರಗಳು ನಡೀತಿತ್ತು. ಆ ನಿಟ್ಟಿನಲ್ಲಿ ನಮ್ಮದು ಶರೋ ದೇವಸ್ಥಾನ, ಈಶ್ವರ ದೇವಸ್ಥಾನ, ಗಣಪತಿಯ ಆರಾಧಕರಾದ ನಮಗೆ ಸಹ ನಮ್ಮ ತಂದೆ ಅಜ್ಜನಿಂದ ಕಾಲದಿಂದ ನಿಮ್ಮ ಪರಳಿ ಶಂಕರನಾಥ ಶಾಸ್ತ್ರಿಯವರು ಮತ್ತು ನಿಮ್ಮ ಶ್ರೇಣಿ ಎಲ್ಲ ಬಂದು ಅಲ್ಲಿ ಪ್ರವಚನ ಇದು ಮಾಡಿ ಮತ್ತು ಸಾಧಾರಣ 1960ರಿಂದ ಹರಿಕಥೆಯನ್ನು ಶುರು ಮಾಡಿದರು. ಆ ರೀತಿಯಲ್ಲಿ ನನಗೆ ಅದಕ್ಕೆ ತುಂಬ ಕಲೆಯ ಮೇಲೆ ನನಗೂ ತಂದೆಯವರು ಹಾಕಿಕೊಟ್ಟ ದಾರಿ. ನಮ್ಮಲ್ಲಿ ಸಹ ಉತ್ಸವದ ಟೈಮ್ನಲ್ಲಿ 9 ದಿನ ಕಲಾ ಪ್ರಸಾರಗಳು ನಡೀತವೆ. ತಾಳಮದ್ದಳೆ, ಬಯಲಾಟ, ನಾಟಕ, ಆಟ ಅಂತೇಳಿ ಎಲ್ಲ ನಡೀತು, ಸಂಗೀತ. ಅದರಿಂದ ಭಾರಿ ಖುಷಿಯಾಗಿದೆ. ಯಾಕಂತಂದರೆ ಯಕ್ಷಗಾನ ತಾಳಮದ್ದಳೆ ಆಗಲಿ ಬಯಲಾಟ ಆಗಲಿ ಎಲ್ಲಿ ಬೇಕಾದರೂ ಮಾಡ್ಬೋದು. ನಾಟಕಕ್ಕಾದರೆ ಅದಕ್ಕೆ ಪರದೆಗಳು ಬೇಕು, ಅದಕ್ಕೆ ಬೇಕು ಎಲ್ಲ. ಅದಕ್ಕೆ ಮೊದಲೇ ಮಾಡಿದ. ಬಯಲಾಟಕ್ಕಾಗಿಲ್ಲ. ಬಯಲಾಟಕ್ಕೆ ನಮ್ಮ
ಪುರಾಣಗಳ ಇಡೀ ಸಾರಾಂಶ ಬಾವಿಯಾಟ ಇರಬೇಕು, ಚಾಕಚಕ್ಯತೆ ಇರಬೇಕು, ಹಾಗೂ ಜನರಿಗೆ ಅದನ್ನು ಚಂದದಲ್ಲಿ ತಿಳಿಸಿ ಅರೆದು ಅದರ ಮುಖ್ಯ ಕಾರಣ ಅದಕ್ಕೆ ಏನು ಅದು ಹೇಳ್ತದೆ, ನಮ್ಮ ಪುರಾಣಗಳು ಇರುವ ಒಳ್ಳೆಯ ಇದನ್ನು ಜನರಿಗೆ ತಿಳಿಸುವಂಥ ಚಾಕಚಕ್ಯತೆ ಬೇಕು. ಅದೆಲ್ಲ ಶ್ರೇಣಿಯವರೆಲ್ಲ ಮಾತಾಡುವಾಗ ರೋಮಾಂಚನ ಆಗ್ತಿತ್ತು ನಮಗೆಲ್ಲ. ಅಷ್ಟು ವಾದ ತರ್ಕ ಮಾಡಿ ಅದರ ರಸವನ್ನು ಕಥೆಯ ಏನು ಅದರ ಧರ್ಮದ ಪ್ರಚಾರ ಉಂಟು ಅದನ್ನು ಮಾಡ್ತಿದ್ರು. ಅಂತಹ ಇದು ಹಳ್ಳಿಗಳೇ ಮಾಡಲಿಕ್ಕೆ ಆಗ್ತದೆ. ತಾಳಮದ್ದಳೆ ಅದಕ್ಕೊಂದು ಬೆಂಚಿನ ಒಂದು 4 ಬೆಂಚ್ ಇದ್ದು ಒಂದು ಮೈಕ್ ಇದ್ದರೆ ಸಾಕು, ಮೈಕು ಬೇಡ ಹಳ್ಳಿಗಳಲ್ಲಿ ಹಾಗೆ ಮಾಡುವಂಥ. ಆದರೆ ಮಾತಿನ ಚತುರತೆ ಬೇಕು. ಅಂತಹ ಕಾರ್ಯದ ಮಾಡ್ತಾ ಇದ್ದೀರಿ. ಎಲ್ಲ ಅಳಿದು ಹೋಗ್ತಾ ಇದ್ದ ಕಾಲದಲ್ಲಿ ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಕಳೆದ 12 ವರ್ಷಗಳಿಂದ ಮಾಡ್ತಾ ಇದ್ದೀರಿ, ಅದು ಶ್ಲಾಘನೀಯ. ಹಾಗೆ ನಿಮ್ಮ ಈ ಯಕ್ಷಗಾನ ಇದರಲ್ಲಿ ಕೃಷಿ ಮಾಡಿದಂಥ ಜನರನ್ನು ಅದರಲ್ಲಿ ನೆನೆಸಿಕೊಂಡು ಅವರನ್ನು ನೀವು ಜನರಿಗೆ ತೋರಿಸ್ತಾ ಇದ್ದೀರಿ. ಯಾಕಂತೇಳಿದರೆ ಅದು ಬೇಕು. ಯಾರೆಲ್ಲ ಸಾಧನೆ ಮಾಡಿದ್ದಾರೆ ಅವರ ಹಾಗೆ ಸಾಧನೆ ಮಾಡಲಿಕ್ಕೆ ಇನ್ನೂ ಉಳಿದ ಕಲಾವಿದರಿಗೆ ಅವರಿಗೆ ಆಸಕ್ತಿ ಬರಬೇಕು, ಹುರುಪು ಬರಬೇಕು, ಅಂಥದ್ದನ್ನು ಮಾಡ್ತಾ ಇದ್ದೀರಿ. ಆ ಮಹಾಗಣಪತಿ ಶರಬೇಶ್ವರು ನಿಮ್ಮ ಎಲ್ಲ ಕೆಲಸದಲ್ಲಿ ಯಶಸ್ಸನ್ನು ಕೊಡಲಿ. ಹಾಗೆ ನನ್ನನ್ನು ಮಹಾಗಣಪತಿ ಕರೆದಿದ್ದೀರಿ, ಜ್ಯೋತಿ ಬೆಳಗಿಸಿದ್ದೀರಿ. ಜ್ಯೋತಿ ಬೆಳಗಿಸೋದು ಅಂತೇಳಿ ಬೆಳಕನ್ನು ಕೊಡೋದು ಅಂತೇಳಿ ಈ ಯಕ್ಷಗಾನ ನಿಮ್ಮ ಕಾರ್ಯಕ್ರಮದಿಂದಾಗಿ ಸಮಾಜದಲ್ಲಿ ಬೆಳಕು ಕೊಟ್ಟು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡುವಂಥ ಇದಾಗಲಿ. ಅದಕ್ಕೆ ನೀವೆಲ್ಲ ಸೇರಿಕೊಂಡು ಅದನ್ನು ಈ ಸಂಸ್ಥೆಯನ್ನು ಚಂದಲ್ಲಿ ಕಟ್ಟಿ ಬೆಳೆಸುವ ಇದು ಅನುಚಾನಕಾಲ ನಡಲಿ ಅಂತೇಳಿ ಎಲ್ಲರಿಗೂ ನನ್ನನ್ನು ಕರೆದು ಇವತ್ತಿನ ಈ ದೀಪ ಹೊತ್ತಿಸಲಿಕ್ಕೆ ಅನುವು ಮಾಡಿಕೊಡೋದಕ್ಕೆ ನಿಮಗೆಲ್ಲ ಕೃತಜ್ಞತೆ ಸಲ್ಲಿತಾ ಆ ಮಹಾಗಣಪತಿ ದೇವರು ಎಲ್ಲರಿಗೂ ಆರೋಗ್ಯ, ಭಾಗ್ಯ, ಸುಖ, ಸಂಪತ್ತು, ಶುಭಮಸ್ತು. ಪರಮ ಪೂಜ್ಯ ಶ್ರೀ ರಾಘವೇಂದ್ರ ಶಾಸ್ತ್ರಿಗಳವರು ನಮ್ಮ ಯಕ್ಷಾಂಗಣದ ಚಟುವಟಿಕೆಯನ್ನು ಕುರಿತು ಬಹಳ ಉತ್ತಮ ಮಾತುಗಳನ್ನು ಆಡಿದ್ದಾರೆ. ಹಾಗೆ ಪ್ರತಿ ವರ್ಷವೂ ಬಂದು ಹರಸುವ ಅವರಿಗೆ ನಮ್ಮ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮೊಂದಿಗೆ ಶ್ರೀ ಕುರುಅಂಬ ರಾಜರಾಜೇಶ್ವರಿ ದೇವಸ್ಥಾನ ಕೋಡಿಕಲ್, ಇದರ ಆಡಳಿತ ಮುಕ್ತೇಶ್ವರರು ಮಹಾಬಲ ಚೌಟ್ ಅವರಿದ್ದಾರೆ. ನಾವು ಕೂಡ ಮೊನ್ನೆ ನವರಾತ್ರಿಗೆ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ದೇವೆ. ಯಕ್ಷಗಾನ ಜೊತೆಗೆ ಹರಿಕತೆ ಮತ್ತು ಇತ್ಯಾದಿ ಎಲ್ಲ ಕಾರ್ಯಕ್ರಮವನ್ನು ಕೂಡ ಅವರು ಆಶಿಸುವಂಥ ಒಬ್ಬರು ಮುಕ್ತೇಶ್ವರರು. ಅಲ್ಲಿ ಹೋದಾಗ ಆಡಳಿತ ಮುಕ್ತೇಶ್ವರರು ಅವರೇ, ಪ್ರಧಾನ ಕಾರ್ಯದರ್ಶಿ ಅವರೇ, ಎಲ್ಲವೂ ಅವರೇ ಆಗಿ ನಮಗೆ ಕಾಣಿಸಿಕೊಂಡ್ರು. ಏನೇ ಇರಲಿ, ಅಂಥ ಒಂದು ಚಟುವಟಿಕೆ ಈ ವಯಸ್ಸಿನಲ್ಲಿ ಕೂಡ ಮಾಡುವಂಥವರಿಗೆ ಸಂಪೂರ್ಣ ಅವರಿಗೆ ದೇವರ ಅನುಗ್ರಹ ಸಿಗಲಿ. ಇವತ್ತು ನಮ್ಮದಾದಂಥ ಕೇಳಿಕೆ ಮೇರೆಗೆ ಯಕ್ಷಾಂಗಣದ ವೇದಿಕೆಗೆ ಬಂದಂಥ ಶ್ರೀ ಮಹಾಬಲ ಚೌಟ್ ಅವರು ನಮ್ಮನ್ನು ಉದ್ದೇಶಿಸಿ 2 ಮಾತಾಡಬೇಕಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೆ. ತಾಯಿ ಕುರುವಂಬ ರಾಜರಾಜೇಶ್ವರಿ ಸುಬ್ರಹ್ಮಣ್ಯ ದೇವರು ಹಾಗೂ ಕದ್ರಿಶ್ರೀ ಮಂಜುನಾಥ ದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕರಿಸಿ, ಇವತ್ತು ವೇದಿಕೆಯಲ್ಲಿರುವ ಶಾಸ್ತ್ರಿಗಳೇ ಹಾಗೂ ಗಣ್ಯರೇ, ನೆರೆದಿರುವಂಥ ಎಲ್ಲ ಯಕ್ಷಗಾನ ಅಭಿಮಾನಿಗಳೇ, ಈ ಒಂದು ಯಕ್ಷಗಾನದ ಮುಖಾಂತರ ಭಾಸ್ಕರ್ ರೈ ಮತ್ತು ಅವರ ತಂಡ ನಿಜವಾಗಿ ಬಹಳ ಹೊತ್ತು ನಮ್ಮ ಒಂದು ಸಂಸ್ಕೃತಿಯನ್ನು ಉಳಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಕನ್ನಡದ ಒಂದು ಸ್ವಚ್ಛ ಭಾಷೆ ಅಂತ ಹೇಳಿದರೆ ಅದು ಎಲ್ಲ ಕಡೆಯಲ್ಲಿಯೂ ನಾವು ಕೇಳುತ್ತಾ ಇದ್ದೇವೆ. ಅದು ಯಕ್ಷಗಾನ ಕಲೆ. ಎಲ್ಲಿ ನೋಡಿದರೂ ಅಚ್ಚ ಕನ್ನಡದಲ್ಲಿ ಒಂದು ಮಾತಾಡುವಂಥದ್ದು ನಾವು ನೋಡುವಂಥದ್ದು ಯಕ್ಷಗಾನದಲ್ಲಿ. ಈ ಯಕ್ಷಗಾನದಿಂದ ಮೊದಲು ಈ ಯಕ್ಷಗಾನ ಹಳ್ಳಿಯಲ್ಲಿ ಬಯಲಾಟವನ್ನು ಮಾಡುವಾಗ ಜನಗಳು ಅವಿದ್ಯಾವಂತರು ಕೂಡ ಈ ಒಂದು ಯಕ್ಷಗಾನದಿಂದ ನಾವು ಯಾವ ರೀತಿ ಜೀವನವನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ಸಂಗತಿಯನ್ನು ಯಕ್ಷಗಾನ ಎಲ್ಲ ಹಳ್ಳಿಗಳಲ್ಲಿ ಅವಿದ್ಯಾವಂತರಿಗೆ ಕೂಡ ಮುಟ್ಟಿಸಿದೆ. ಈಗ ಯಕ್ಷಗಾನ ಭಾಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ನಮಗೆ ಜನ ಕಡಿಮೆ ಆದರೂ ಇದರಲ್ಲಿ ಒಂದು ಸಿಗುವಂಥ ಖುಷಿ ಬೇರೆ. ಭಾಸ್ಕರ್ ರೈ ಅವರು ಬೇರೆ ಬೇರೆ ಸಂಘಟನೆಗಳಲ್ಲಿ ದುಡಿಯುತ್ತಾ ಇದ್ದಾರೆ. ಈ ಯಕ್ಷಗಾನ ನಿಜವಾಗಿ ನೋಡಿದರೆ ಆ ಒಂದು ಕಲೆಯಲ್ಲಿ
ಲಾಭ ಇಲ್ಲ. ನಿಜವಾಗಿ ನೋಡಿದರೆ ನಾನು ಲಾಸ್ಟ್ ಟೈಮು ಪಟ್ಲದವರದ್ದು USA ಮಾಡುವಾಗ ನಿಜವಾಗಿ ನೋಡಿದರೆ ಅಲ್ಲಿ ಅವರ ಪ್ರೋತ್ಸಾಹ ಸಿಕ್ಕುವಂಥದ್ದು ಮಾತ್ರ ಹೊರತು ಹಣ ಏನು ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿ ನಾನು ಡೈರೆಕ್ಟ್ ನೋಡಿದ್ದೇನೆ. ಆದರೆ ಅಲ್ಲಿ ಮಾತ್ರ ಪ್ರೋತ್ಸಾಹ ಭಾಳಷ್ಟು ಒಳ್ಳೆ ಪ್ರೋತ್ಸಾಹ ಉಂಟು. ಯಾಕೆಂತ ಹೇಳಿದರೆ ಲಾಸ್ಟ್ ಟೈಮಲ್ಲಿ USA ಮಾಡುವಾಗ ಸುಮಾರು 500-600 ಜನಗಳು ಅಲ್ಲಿ ಸೇರಿದ್ದಾರೆ. ನನಗೆ ನಮ್ಮಲ್ಲಿ ನೋಡುವಾಗ ಅಲ್ಲಿ ಒಂದು 50 ಜನ ಸೇರ್ಬೋದು ಅಂತ ನೋಡುವಾಗ ಅಷ್ಟು ಜನ ಅಭಿಮಾನಿಗಳು ಯಕ್ಷಗಾನದಲ್ಲಿ ವಿಶ್ವದಾದ್ಯಂತ ಇದ್ದಾರೆ. ಈ ಕಲೆಯನ್ನು ನಾವು ಉಳಿಸುವಂಥದ್ದು ನಮ್ಮದು ಕರ್ತವ್ಯ. ಇದಕ್ಕೆ ನಾವು ಪ್ರೋತ್ಸಾಹವನ್ನು ಈ ಕಲೆಗೆ ನಾವು ಕೊಡಬೇಕು. ಈ ಯಕ್ಷಗಾನದ ಮುಖಾಂತರ ಇದು ಪ್ರತಿ ವರ್ಷ ಕಳೆದ ಸಲ ಗೌರ್ಮೆಂಟ್ ಕಾಲೇಜಿನಲ್ಲಿ ನಡೆದಿದೆ. ಈ ಸಲ ಒಂದು ಪುಣ್ಯ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಇದು ನಡೆಯುವುದಂತ ಹೇಳಿದರೆ ನನಗೆ ಬಹಳ ಒಂದು ಸಂತೋಷ. ದೇವರ ಮಂಜುನಾಥ ದೇವರ ಸನ್ನಿಧಿಯಲ್ಲಿ ಇದೊಂದು ಆಗುವಂಥದ್ದು ಒಂದು ಒಳ್ಳೆಯ ಕಾರ್ಯಕ್ರಮ. ಇದಕ್ಕೆ ಎಲ್ಲ ದೇವರುಗಳ ಅನುಗ್ರಹ ಇರಲಿ. ಇವರು ಮಾಡುವಂಥ ಈ ಕಾರ್ಯಕ್ಕೆ ಇವರಿಗೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಿಗಲಿ. ಇನ್ನೂ ಕೂಡ ಇದು ಹೆಚ್ಚು ಉನ್ನತಿಯನ್ನು ಪಡೆಯಲಿ ಅಂತ ಹೇಳಿ ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಿಜವಾಗಿಯೂ ಕೂಡ ಕನ್ನಡ ಭಾಷೆಗೆ ಬಹಳ ಪ್ರಧಾನವಾಗಿರ್ತಕ್ಕಂಥ ಮಾಧ್ಯಮವೇ ಯಕ್ಷಗಾನ ಅಂಥೇಳಿ ಅದನ್ನು ಮೊನ್ನೆಯಿಂದಲೂ ಕೂಡ ವಿದ್ವಾಂಸರು ಹೇಳ್ತಾ ಇದ್ದಾರೆ. ಇವತ್ತು ಮಾಬಲ ಚೌಟ ಕೂಡ ಅದನ್ನೇ ಮುಂದಿಟ್ಟರು. ನಿಜವಾಗಿಯೂ ಕೂಡ ಸತ್ಯವಾದಂಥ ವಿಚಾರ. ಇನ್ನೊಂದು ಅವರು ಭಾಳ ಹೇಳಿದಂಥ ವಿಚಾರ, ನಮ್ಮ ಎಲ್ಲ ಕಲೆಗಳು ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು, ಅದರ ಜೊತೆಗೆ ನಮ್ಮ ಸಂಗೀತ, ನೃತ್ಯ, ಹರಿಕಥೆ ಇತ್ಯಾದಿ ನಮ್ಮ ಜಿಲ್ಲೆಯೇ ಅದಕ್ಕೆ ಒಂದು ಮೆಟ್ಟಿಲಾದರೂ ಕೂಡ, ಮನೆಯಾದರೂ ಕೂಡ ಹೊರದೇಶ ಕೊಲ್ಲಿ ರಾಷ್ಟ್ರ ಇರ್ಬೋದು, US ಇರ್ಬೋದು, ಅಮೇರಿಕದಿರ್ಬೋದು, ಅಲ್ಲಿ ಅಭಿಮಾನಿಗಳು ಸೇರಿದಷ್ಟು ಇಲ್ಲಿ ಸೇರುವುದಿಲ್ಲ ಯಾಕೆ ಎಂಬ ಒಂದು ಸಂಶಯವನ್ನು ಕೂಡ ವ್ಯಕ್ತಪಡಿಸಿದರು. ಆದರೆ ಒಂದು ಮನೆಯಲ್ಲೇ ನೋಡುವಂಥ ಅವಕಾಶ ಇಲ್ಲಿ ನಮ್ಮ ಕೂಡದವರ ಮೂಲಕ, ಚಾನೆಲ್ ಮೂಲಕ ಇದೆ ಒಂದು. ಆದರೂ ಕೂಡ ಇವತ್ತು ಯಾವುದೇ ಕಲಾ ಕಾರ್ಯಕ್ರಮದ ಪ್ರಸ್ತುತಿಗೆ ಧನಕ್ಕಿಂತ ಜನ ಹೇಗೆ ಬರುವುದು ಎಂಬುದನ್ನೇ ಈಗ ಕಾಯುವಂಥ ಪರಿಸ್ಥಿತಿ ಆಗಿದೆ ಎಂಬುದನ್ನು ಕೂಡ ನಾವು ಗಮನಿಸಬೇಕಾದಂಥ ವಿಚಾರ. ಏನೇ ಇರಲಿ, ಒಳ್ಳೆಯ ಮಾತುಗಳನ್ನು ಆಡಿದಂಥ ಮಹಾಬಲ ಚೌಟ ಅವರಿಗೆ ಹೃತ್ಪೂರ್ವಕವಾದಂಥ ವಂದನೆಗಳು. ನಮ್ಮ ಜೊತೆಗೆ ವಿಶ್ವಾಸ್ ಟ್ರಾನ್ಸ್ಪೋರ್ಟ್ ಮತ್ತು ಆದರ್ಶ್ ಕನ್ಸ್ಟ್ರಕ್ಷನ್ ಶ್ರೀ ಗೋಪಾಲ್ ಶೆಟ್ಟಿ ಅರಿಬೈಲ್ ಅವರಿದ್ದಾರೆ ಇದರ ಮಾಲಕರಾಗಿ. ಗೋಪಾಲ್ ಶೆಟ್ಟಿರವರು ಅವರು ಕೂಡ ಹಾಗೆ ಈಗಾಗಲೇ ಕುಕ್ಕವಳ್ಳಿ ಅವರು ಹೇಳಿದರು, ಒಬ್ಬ ಸದ್ದಿಲ್ಲದ ಉದ್ಯಮಿ ಸದ್ದಿಲ್ಲದ ಸಂಘಟಕ ಅಂತ. ಅದು ಸತ್ಯ. ಅಂದರೆ ಅವರಿಗೆ ಕೇವಲ ಒಂದು ಉದ್ಯಮಿಯಾಗಿ ಅಥವಾ ಒಂದು ಮಾಲಕರಾಗಿ ಮಾತ್ರ ಗೊತ್ತಿರುವುದಲ್ಲ, ಯಾವ ಕಾರ್ಯಕ್ರಮವನ್ನು ಹೇಗೆ ಆಯೋಜಿಸಬೇಕು, ಸಂಘಟಿಸಬೇಕು, ಸಂಯೋಜಿಸಬೇಕು, ಅದರ ಶಿಸ್ತು ಕಾಪಾಡಬೇಕಂತೇಳಿ ನಾವು ಮನಗಂಡದ್ದೆಲ್ಲ ಅಂತೇಳಿದರೆ ನಮ್ಮ ಗಡಿನಾಡ ಕನ್ನಡ ಉತ್ಸವ ಅವರ ಹಾಲ್ನಲ್ಲಿ ಆಯಿತು ಮೊನ್ನೆ ಇತ್ತೀಚೆಗೆ. ಅದನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೆ ಉಳ್ಳಾಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಜಂಟಿಯಾಗಿ ಮತ್ತು ಕಾಸರಗೋಡಿನವರೆಲ್ಲ ಸೇರಿ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಅಚ್ಚುಕಟ್ಟಾಗಿ ನಮಗೆ ಅವರೇ ಮಾರ್ಗದರ್ಶನ ಕೊಟ್ಟು ಅದು ಯಶಸ್ವಿ ಮಾಡಿಬಿಟ್ಟಂಥ ಒಂದು ದೊಡ್ಡ ಹೊಣೆಗಾರಿಕೆ ಅವರಿಗೆಲ್ಲ ಮೊನ್ನೆ ಇತ್ತು. ಅದಕ್ಕೆ ನಾವು ಅವರನ್ನು ಅಭಿನಂದಿಸಲೇಬೇಕು. ಆ ದಿವಸ ಎಲ್ಲರೂ ಮೆಚ್ಚಿದ್ದಾರೆ ಅವರ ಒಂದು ಕಾರ್ಯವೈಖರಿಯನ್ನು. ಹಾಗೆ ಅಂಥ ನಮ್ಮ ಶ್ರೀಯುತ ಗೋಪಾಲ್ ಶೆಟ್ಟಿ ಅರಿಬೈಲವರು ಇಂದು ಯಕ್ಷಾಂಗಣದ ಈ ವೇದಿಕೆಗೆ ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ. ಅವರು ಕೂಡ ನಮ್ಮನ್ನು ಉದ್ದೇಶಿಸಿ 2 ಮಾತಾಡಬೇಕಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನನ್ನ ಆರಾಧ್ಯ ದೇವರು ಅರಿಬೇಲು ನಾಗಬ್ರಹ್ಮದೇವರಿಗೆ ಕೈ ಮುಗಿಯುತ್ತಾ, ಕ್ಷೇತ್ರದ ಕದ್ರಿ ಮಂಜುನಾಥ ಸ್ವಾಮಿ ಮತ್ತು ಎಲ್ಲ ಪರಿವಾರ ದೇವರಿಗೆ ಕೈ ಮುಗಿಯುತ್ತಾ, ವೇದಿಕೆಯಲ್ಲಿರುವ ಪರಮ ಪೂಜ್ಯ ಶಾಸ್ತ್ರಿಯವರೇ ಹಾಗೂ ವೇದಿಕೆಯಲ್ಲಿರುವ ನಮ್ಮ ಎಲ್ಲ ಗಣ್ಯರೇ, ಇದು ಕೊಕ್ಕವಲ್ಲಿಯವರು ಈ ಒಂದು ಯಾವಾಗ ಸಿಕ್ಕಿದ್ರು ನಮಗೆ ಹೇಳ್ತಾಯಿದ್ರು, ನೀವು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ. ಈ ಸರಿ ಕೂಡ ಅವರು ಒಂದು ದಿವಸ ನನಗೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದರು. ಅದು ನನಗೆ ಮರೆತೋಗಿತ್ತು. ಕಾರಣ ಏನಂದರೆ, ಯಾವುದೋ ಒಂದು ರಶ್ ಇರುವಂಥ ಒಂದು ಸಂದರ್ಭದಲ್ಲಿ ಅವ್ರು ನನ್ನ ಹತ್ರ ಮಾತಾಡಿದರು. ಆಗ ಇವತ್ತು ಬೆಳಿಗ್ಗೆ ನಾನು ಒಬ್ಬರಿಗೆ ಮಾತಾಡುವಾಗ ಇವತ್ತೆಲ್ಲಿಗೆ ಅಂತ ಹೇಳಿದರೆ, ಇವತ್ತು ನನಗೆ ರಜೆ ಅಂತ ಹೇಳಿದೆ ನಾನು. ನನಗೆ ಒಂದು ಅಶ್ವತ್ಥ ಕಟ್ಟೆ ಆಗ್ತಾ ಉಂಟು, ನಾನು ಅಲ್ಲೇ ನಿಂತು ಮಾಡಿಸ್ತಿದ್ದೇನೆ. ಈ ಕಟ್ಟೆ ಕೆಲಸ ಬಿಟ್ಟರೆ ಬೇರೆ ಏನಿಲ್ಲ, ರಜೆ ಅಂತ. ಇಲ್ಲದ್ರೆ ಡೈಲಿ ಒಂದೊಂದೊಂದೊಂದು ಕಾರ್ಯಕ್ರಮ ಇರ್ತದೆ. ನಿನ್ನೆ ಕೂಡ ಮದ್ದೂರು ಕ್ಷೇತ್ರದ ಬ್ರಹ್ಮಕಲಶೋಧ ಕಾರ್ಯಕ್ರಮ ಎಲ್ಲ ಇತ್ತು. ಆಗ ಅವರು ಫೋನ್ ಮಾಡಿದರು, ಈ ರೀತಿ ಇವತ್ತು ಕಾರ್ಯಕ್ರಮ ಇದೆ ಅಂತೇಳಿ. ಮತ್ತೆ ನಾವು ಸಾವಿರಾರು ವಾಟ್ಸಪ್ ಬರುವುದರಿಂದ ನಾನು ವಾಟ್ಸಪ್ ಫೋನ್ ಮಾಡಿದವ್ರದನ್ನು ಮಾತ್ರ ನೋಡ್ತಾ ಇದ್ದೇನೆ.
ಇಲ್ಲದಿದ್ದರೆ ನಮ್ಮ ಸ್ಟಾಫ್ಗಳು ಡಿಲೀಟ್ ಮಾಡ್ತಿರ್ತಾರೆ. ಆದರೆ ಇವತ್ತು ನನಗೆ ಬಂದು ನೋಡುವಾಗ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಬೊಟ್ಟಿಕೆರೆಯವರಂಥ ಒಂದು ಕಾರ್ಯಕ್ರಮ ಇವತ್ತು ಇರುವುದರಿಂದ ಆ ಬೊಟ್ಟಿಕೆರೆಯವರಿಗೂ ನಮಗೊಂದು ಸಂಬಂಧ ಉಂಟು. ಅರಿಬೇಲಿಗೆ ಅವರ ಒಂದು ಕುಟುಂಬದ ಒಂದು ಹೆಣ್ಣನ್ನು ಕೊಟ್ಟಿದ್ದರು, ಅವರ ಐತಪ್ ಸೆಟ್ರು ಅಂತ. ಆ ಐತಪ್ ಸೆಟ್ರು ನಮ್ಮಲ್ಲಿಗೆ ಆಗಾಗ ನಮ್ಮ ಮನೆ ಇವತ್ತು ನಮ್ಮ ಇದರಲ್ಲಿ ಅವರು ಯಾವಾಗಲೂ ಇವರ ಹೆಸರು ಒಂದು ದಿವಸ ಕೂಡ ಬೊಟ್ಟಿಕೆರೆಯವರ ಹೆಸರು ಹೇಳೋದಿಲ್ಲ. ಅವರಂದರೆ ಅವರಿಗೆ ಪ್ರೀತಿ, ನಮಗೆ ಅವರ ವಿಚಾರವನ್ನು ಹೇಳ್ತಾ ಇದ್ದರು. ಹಾಗೆ ನಮಗೆ ಬೊಟ್ಟಿಕೆರೆಯವರ ಪುರುಷೋತ್ತಮ ಪೂಜ್ಯರದ್ದು ಇದ್ದು ಅವರು ಹೇಳ್ತಾಯಿದ್ರು. ಅವರ ಯಕ್ಷಗಾನಕ್ಕೆ ಕೂಡ ಅವರು ಎಲ್ಲಿಯಾದರೂ ಇದ್ದರೆ ಅವರು ಹೋಗೋದು ಅಂಥ ಒಂದು ಪರಿಸ್ಥಿತಿ ಇದರಲ್ಲಿ ಅವರಿದ್ದರು. ಅಂಥ ಒಂದು ಸಂಬಂಧ ಇರುವ ದಿವಸನೇ ನಾನು ಈ ವೇದಿಕೆಗೆ ಬಂದಿದ್ದೇನೆ. ಅವರ ಶೋಭಕ್ಕೆ ಕೂಡ ಇದ್ದರು. ಅವರು ಹೇಳಿದರು, ಒಂದು ವ್ಯಕ್ತಿ ಸಮಾಜ ಸೇವಕನ ಹಿಂದೆ ಒಂದು ಯಕ್ಷಗಾನ ಅಥವಾ ಬೇರೊಂದರ ಹಿಂದೆ ದುಡ್ಡು ಮಾಡಲಿಕ್ಕಾಗದಿದ್ದರೂ ಹೆಸರು ಮಾಡಿರ್ತಾರೆ. ಇವತ್ತು ಬೊಟ್ಟಿಕೆರೆಯ ಒಂದು ಹೆಸರನ್ನು ಯಾರು ಬೊಟ್ಟಿಕೆರೆ ಅಂತ ಹೇಳಿದ್ರೆ ಸಾಕು, ಪುರುಷೋತ್ತಮ ಪುಂಜ ಅಂತ ಹೇಳ್ಬಾರ್ದು. ಬೊಟ್ಟಿಕೆರೆ, ಕುಕ್ಕುವಳ್ಳಿ ಮತ್ತು ಪಟ್ಲ ಇಂಥ ಒಂದು ಹೆಸರು ಇದ್ದರೆ ಅದು ಯಕ್ಷಗಾನದಲ್ಲೇ ಇದೆ. ಅಂಥ ಹೆಸರು ಮಾಡಿದಂಥ ಬೊಟ್ಟಿಕೆರೆ ಅವರು ಅಷ್ಟು ಕೆಲಸ ಮಾಡಬೇಕಾದ್ರೆ ಅದರ ಹಿಂದೆ ಶೋಭಕ್ಕನ ಎಷ್ಟು ಪ್ರಯತ್ನ ಇರ್ಬೋದು ಅಂತ ನಾವು ಆಲೋಚನೆ ಮಾಡಬೇಕು. ಯಾರೋ ಸಮಾಜ ಸೇವಕರು ಇರ್ಬೋದು. 3 ಗಂಟೆ 4 ಗಂಟೆಗೆ ನಾವು ಹೋದರೂ ಕೂಡ ಆ ಮನೆ ಹೆಂಡತಿ ಒಂದು 2 ಬೆಕ್ಕುಗಳನ್ನು ಹತ್ತಿರ ಹಾಕ್ಕೊಂಡು ಮಲಗದೆ ಕೂತು ನಿದ್ದೆಯನ್ನು ಎಲ್ಲೋ ಒಂದು ಇದರಲ್ಲಿ ಹೀಗೆ ಕೂತೇ ನಿದ್ದೆ ಮಾಡಿದಂಥ ಪರಿಸ್ಥಿತಿ ಹಲವಾರು ಈಗ ಇಲ್ಲಿ ಕೂತ್ಕೊಳ್ತಾರೆ. ಇವರೆಲ್ಲ ಮನೆಯಲ್ಲಿ ಅಂಥ ಪರಿಸ್ಥಿತಿ. ಮನೆಗೆ ಅವರಿಗೆ ಹೋಗಲಿಕ್ಕೆ ಆಗೋದಿಲ್ಲ. 3 ಗಂಟೆ 4 ಗಂಟೆಗೆ ಮನೆ ಹೋಗ್ತಾರೆ. ಅಂಥ ಸಂದರ್ಭದಲ್ಲಿ ಮನೆಯಲ್ಲಿ ಕಾಯುವಂಥ ಪರಿಸ್ಥಿತಿ. ಅಂಥ ಕೆಲಸವನ್ನು ಮಾಡಿದ ಆ ಬೊಟ್ಟಿಗೆರೆಯ ಬೊಟ್ಟಿನೊಟ್ಟಿಗೆ ಶೋಭಕ್ಕನ ಕೆಲಸ ಕೂಡ ಇದೆ. ನಿಮಗೂ ಕೂಡ ಅಭಿನಂದನೆ ಅಂತ ಹೇಳ್ತಾ, ಮತ್ತೆ ಕೂಡ ಸಂಬಂಧ ಉಂಟು. ನಾನು ಅರಿಬೇಲಿನಿಂದ ಬಂದಿದ್ದೇನೆ. ನಾವು ಬಡಾಜ ಗಣಪತಿಗೆ ಕೈ ಮುಗಿಯುವವರು. ಇವತ್ತು ಆ ಶರವ ಗಣಪತಿಗೂ ಬಡಾಜ ಗಣಪತಿಗೂ ಸಂಬಂಧ ಇದೆ. ಅವರು ಕೂಡ ನಿನ್ನೆ ಇದು ತಪ್ಪಿ ಇವತ್ತು ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ಅಂಥ ಒಂದು ಪರಿಸ್ಥಿತಿ. ಅಲ್ಲದೆ ಚೌಟ್ರು ನನ್ನ ಕುಟುಂಬಸ್ಥರು. ನಾವು ಒಂದೇ ಕುಟುಂಬದಲ್ಲಿರುವುದು, ಒಂದೇ ಕಮಿಟಿಯಲ್ಲಿ ಇರುವವರು. ನಮ್ಮ ಮಾಬಲ್ ಚೌಟ್ರು ನನ್ನ ಕುಟುಂಬಸ್ಥರು. ವಿಶೇಷ ಈ ವೇದಿಕೆ. ಕೊಕ್ಕುವಲ್ಲಿ ಇವರಿದ್ದರೆ ಇವರು ಕೂಡ ನಮ್ಮ ಒಂದು ಆತ್ಮೀಯರು. ಇವರ ಹೆಸರು ಕೇಳುವಾಗ ನಾನು ಯಾರೋ ಅಂತ ಭಾವಿಸಿದ್ದೆ. ಈಗ ಕೆಲವು ವರ್ಷಗಳಿಂದ ಅವರ ಒಡನಾಟ ನಮ್ಮದು ಭಾರಿ ಹತ್ತಿರ ಇದೆ. ಅದೇ ಅಲ್ಲಿ ಜಯರಾಮಣ್ಣ ಕೂತ್ಕೊಂಡಿದ್ದಾರೆ. ನನ್ನೊಂದು ಲಾರಿ ಇರುವಾಗ ನಾನು ಬಹಳ ಕಷ್ಟದಲ್ಲಿ ಟೈರ್ ಹಾಕಲಿಕ್ಕೆ ಇಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಬಂದರ್ನಲ್ಲಿ ಅವರ ಆಫೀಸಲ್ಲಿ 4 ಟೈರನ್ನು ಕೊಟ್ಟರು. ಆ ರೀತಿಯಿಂದ ನಾನು ಅಭಿವೃದ್ಧಿಗೆ ಬರಲಿಕ್ಕೆ ನನಗೆ ಸಹಕಾರ ಮಾಡಿದ ಜಯರಾಮಣ್ಣನವರಿದ್ದಾರೆ. ಬೇರೆ ಬೇರೆ ಅವರನ್ನು ಅಭಿವೃದ್ಧಿ ಮಾಡಿದ್ದಾರೆ ದೇವರು ಅಂತ. ಬೇರೆ ಎಲ್ಲ ನಮ್ಮ ಪರಿಚಯದವರು, ಇಲ್ಲಿ ಅಕ್ಕ ಇದ್ದಾರೆ, ಅವರು ಕೂಡ ನಮ್ಮ ಪರಿಚಯದವರು. ಇಂಥ ಒಂದು ವಿಶೇಷವಾದ ವೇದಿಕೆಗೆ ನನಗೆ ಕುಕ್ಕುವಲ್ಲಿ ಕರೆದು ಇವತ್ತು ನನಗೆ ಬರುವಂಥ ಯೋಗ ಬಂದಿದೆ. ಅದು ಮಂಜುನಾಥ ಸ್ವಾಮಿಯ ಇದಿರ್ಬೋದು. ಅದು ಅಂಥ ಒಂದು ಇದರ ಯೋಗ ಕುಕ್ಕುವಲ್ಲಿಯವರಿಗೂ ಅವರ ತಂಡಕ್ಕೂ ಬರಲಿ ಅಂತ ಹೇಳುತ್ತಾ, ಯಕ್ಷಗಾನ ತಾಳಮದ್ದಲೆ ಹೇಳಿದರು. ಈಗ ಹಿಂದಿನ ಕಾಲದಲ್ಲಿ ಜನ ಇಲ್ಲ ಅಂತ ಹೇಳಿದ್ರೆ ಜನ ಬಂದು ನಮ್ಮ ಹತ್ರ ಕೂತ್ಕೊಳ್ತಾ ಇದ್ರು. ಇವತ್ತು ಜನ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಜನಗಳು ಮನೆಯಲ್ಲೇ ಕುಳಿತು ಈ ಯಕ್ಷಗಾನವನ್ನು ನಮ್ಮ ಮಾಧ್ಯಮದ ವತಿಯಿಂದ, ಮಾಧ್ಯಮದ ಮಿತ್ರರಿಗೂ ನಾನು ಅಭಿನಂದನೆ ಹೇಳಿಸ್ತಾ, ಮಾಧ್ಯಮದ ಮುಖಾಂತರ ನಮ್ಮ ಮನೆಯಲ್ಲೇ ಕುಳಿತು ನಮ್ಮ ಇಂಥ ತಾಳಮದ್ದಲೆ ಯಕ್ಷಗಾನಗಳನ್ನು ಆಸ್ವಾದಿಸ್ತಾ ಇದ್ದಾರೆ. ಇಂದಿನ ಕಾಲದಲ್ಲಿ ನಾವು ಕೃಷಿಕರು, ನಮ್ಮ ಹಿರಿಯರು ಎಲ್ಲ ಬಂದು ಕೃಷಿಯಾದ ನಂತರ ಎಲ್ಲೇ ಯಕ್ಷಗಾನ ಇದ್ದರೂ ಜೀಪೋ ಕಾರ ಮಾಡಿಕೊಂಡು ಹೋಗಿ ಒಬ್ಬೊಬ್ಬರ ಭಕ್ತರ ಇದರಲ್ಲಿ ಅವರ ಒಂದು ಭಕ್ತಿ, ಇಂಥ ಒಂದು ವ್ಯಕ್ತಿಯ ಒಂದು ಯಕ್ಷಗಾನ ಇದೆ, ಭಾಗವತಿಕೆ ಇದೆ ಅಂತ ಹೇಳಿದರೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಸಮಯ ಕಳೆಯುವಂಥ ಒಂದು ವಿಷಯ ಅಂದರೆ ಅಂದು ಆ ಕಾಲದಲ್ಲಿ ಈಗ ಇದ್ದ ಮಾಧ್ಯಮಗಳಿಗಿಂತ ಹೆಚ್ಚು ಯಕ್ಷಗಾನವಾಗಿತ್ತು. ಈ ಯಕ್ಷಗಾನದ ಪ್ರಾಮುಖ್ಯತೆ ಏನು ಅಂತ ಹೇಳಿದರೆ, ಈಗಲೇ ಅವರು ಹೇಳಿದರು, ಯಾವನೇ ಒಬ್ಬ ಅವಿದ್ಯಾವಂತ ಒಂದನೇ ಒಂದು ಕ್ಲಾಸಿಗೆ ಹೋಗದಂಥ ಒಬ್ಬ ವ್ಯಕ್ತಿ ಯಕ್ಷಗಾನದಲ್ಲಿ ನಿರರ್ಗಳವಾಗಿ ಭಾಗವತಿಕೆ ಮತ್ತು ಅರ್ಥಗಾರಿಕೆಯನ್ನು ಹೇಳುವಂಥ ಒಂದು ಇದಿದ್ದರೆ ಅದು ಯಕ್ಷಗಾನ. ಕನ್ನಡವನ್ನು ಕಲಿಸಿದರೆ ಅದು ಕಲಿಸಿ ಅವನನ್ನು ಒಬ್ಬ ವಿದ್ಯಾವಂತನನ್ನು ಮಾಡಿದರೆ ಅದು ಯಕ್ಷಗಾನ. ಅದೇ ರೀತಿ ಪ್ರತಿಯೊಬ್ಬರಿಗೂ ಗುರುಕುಲದಲ್ಲಿ ನಾವು ಕಲಿಯುತ್ತಾ ಇದ್ದೇವೆ. ಹಿಂದಿನ ಕಾಲದಲ್ಲಿ ಯಾವ ರೀತಿ ಬದುಕಬೇಕು, ಯಾವ ದೇವರು ಹೇಗಿದ್ದಾರೆ, ಯಾವ ರೀತಿಯ ನಮ್ಮ ಆರಾಧನಾ ಕ್ಷೇತ್ರ, ಅದನ್ನು ಇಂದಿನ ಕಾಲದಿಂದ ಇಂದಿನವರೆಗೂ ಕಲಿಸ್ತಿದ್ರೆ ಅದು ಯಕ್ಷಗಾನ ಮತ್ತು ತಾಳಮದ್ದಲೆ. ಅದರಿಂದಾಗಿ ನಮ್ಮ ಮನುಷ್ಯರ ಬದುಕು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗಿದೆ ಅಂತ ಒಂದು ಯಕ್ಷಗಾನವನ್ನು ಇವತ್ತು ಕೂಡ ಉಳಿಸಿಕೊಂಡ ಈ ಸಂಘಟಕರಿಗೆ ಅಭಿನಂದನೆಗಳು ಹೇಳುತ್ತಾ, ಮತ್ತು ಈ ಒಂದು ಯಕ್ಷಗಾನ
ತಾಳಮದ್ದಲೆ ಅಂತ ಇಂಥ ಒಂದು ಕಾರ್ಯಕ್ರಮಗಳು ಇಂದಿನ ಘಟ್ಟ ಪ್ರದೇಶದಲ್ಲಿ ಹೋದರೆ ಕರಾವಳಿಯ ಜನರು ಭಾರಿ ಚುರುಕು, ಭಾರಿ ಬುದ್ಧಿವಂತರು ಅಂತ ಹೇಳ್ತಾಯಿದ್ರು. ಹಾಗೆ ಅವರು ಹೇಳ್ತಾಯಿದ್ರು ಅವರು ಮೀನಿನ ಕಣ್ಣು ತಿಂತಾರೆ, ಹಾಗೆ ಅವರು ಬುದ್ಧಿವಂತರು ಚುರುಕು ಅಂತ. ಆದರೆ ಮೀನಿನ ಕಣ್ಣು ತಿಂದವರು ಚುರುಕಾದ್ದಲ್ಲ, ಯಕ್ಷಗಾನದಂಥ ಅದ್ಭುತ ಕಲೆಯನ್ನು ಎಲ್ಲರೂ ಆಸ್ವಾದಿಸಿದ್ದರಿಂದ ಆ ಕಲೆ ಅವರನ್ನು ಚುರುಕು ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಕರಾವಳಿಯ ಜನರು ಚುರುಕಾಗಿರಬೇಕಾದ್ರೆ ಈ ಯಕ್ಷಗಾನ ತಾಳಮದ್ದಲೇ ಅವರನ್ನು ಚುರುಕು ಮಾಡಿದೆ. ಎಲ್ಲ ವಿಷಯಗಳನ್ನು ತಿಳಿಸಿದಂಥ ಒಂದು ಕಲೆ ಇದ್ದರೆ ಅದು ಯಕ್ಷಗಾನ ಅಂತ ಹೇಳಿ, ಈ ಒಂದು ಯಕ್ಷಗಾನ ಇನ್ನು ಮುಂದೆ ಕೂಡ ಜನರ ಮುಂದೆ ಇದು ಬರಲಿ. ಇದನ್ನು ಯಾರು ಅಲಿಸುವಂಥ ಕೆಲಸಕ್ಕೆ ಹೋಗಬಾರ್ದು. ಜನ ಇಲ್ಲಿರದಿದ್ದರೂ ಮಾಧ್ಯಮದ ಮುಖಾಂತರ ಅವರು ನೋಡ್ತಾರೆ. ಆ ನಿಮ್ಮ ಕಲೆ ಯಾವತ್ತ ಜನರಿಗೆ ಬರಲಿ, ಎಲ್ಲರೂ ವಿದ್ಯಾವಂತರು ಅಥವಾ ಬುದ್ಧಿವಂತರಾಗಲಿ. ಆ ಬುದ್ಧಿವಂತಿಕೆಯನ್ನು ಕೊಟ್ಟಂಥ ಕಲೆ ಯಕ್ಷಗಾನ. ಆದ್ದರಿಂದ ಇದನ್ನು ಉಳಿಸುವಂಥ ಒಂದು ಯೋಗ ಭಾಗ್ಯವನ್ನು ಆ ದೇವರು ಕರುಣಿಸಲಿ ಅಂತ ಹೇಳುತ್ತಾ, ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ವಂದಿಸುತ್ತಾ ನನ್ನೆರಡು ಮಾತುಗಳಿಗೆ ಮುಕ್ತಾಯಗೊಳಿಸ್ತೇನೆ. ಅದೇ ಎಲ್ಲ ರೀತಿಯಲ್ಲಿ ಸಂಘಟನೆ ಹಾಗೆ ಮಾತುಗಾರಿಕೆಯಲ್ಲಿ ಕೂಡ ಬಹಳ ಒಂದು ನೈಜವಾಗಿರ್ತಕ್ಕಂಥ ವಿಷಯವನ್ನು ಹೊಂದಿದ್ದಾರೆ. ಇಂತಹ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿದ ಶ್ರೀ ಗೋಪಾಲ್ ಶೆಟ್ಟಿ ಅರಿಬೈಲ್ ಇವರಿಗೂ ಕೂಡ ಹೃತ್ಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ನಮ್ಮ ಪರೀಕ್ಷಿತ್ ಪೂಂಜಾ ದಂಪತಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ವಿನಂತಿ ಮಾಡಿಕೊಳ್ತಿದ್ದು. ಒಂದು ಚಿಕ್ಕ ಕಾರ್ಯಕ್ರಮ, ಇತ್ತೀಚೆಗೆ ಮದುವೆಯಾದವರಿಗೆ ಶುಭಾಶಯವನ್ನು ಕೂಡ ನಾವು ಸಲ್ಲಿಸ್ತಾ ಇದ್ದೇವೆ. ಇದೀಗ ಇಲ್ಲಿ ಯಕ್ಷಪುರುಷೋತ್ತಮ ಎನ್ನತಕ್ಕಂಥ ಒಂದು ಗ್ರಂಥ ಅವರ ಭಾವಚಿತ್ರದ ಎದುರಿದೆ. ಜೀವಿತ್ ಅವರು ದಯವಿಟ್ಟು ಬನ್ನಿ, ಜೀವಿತ್ ಕೋಟ್ಯಾನವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಪೂಂಜರ ಶಿಷ್ಯ, ಇದು ಪೂಂಜರ ಮಗ ಮತ್ತು ಶ್ರೀಮತಿ ಅವರು. ಯಕ್ಷಪುರುಷೋತ್ತಮ ಇದು ಬಾಲಕೃಷ್ಣ ಶೆಟ್ಟಿ ಮತ್ತು ಕಲಾಭಿಮಾನಿ ಬಳಗ ಮುಂಬೈ, ಇವರು ಅಜಕಾರು ಬಾಲಕೃಷ್ಣ ಶೆಟ್ಟಿ ಅವರ ವಿಶೇಷವಾಗಿರ್ತಕ್ಕಂಥ ಒಂದು ಕೃತಿ. ಇದಕ್ಕೆ ನಮ್ಮ ಭಾಸ್ಕರ್ ರೈ ಕುಕ್ಕೊಳ್ಳಿ ಅವರು ಸಂಪಾದಕರಾಗಿ ಭಾಗವಹಿಸಿದ್ದಾರೆ. ಇದು ಶ್ರೀ ಕ್ಷೇತ್ರ ಶರವು ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಇಲ್ಲಿಂದ ಒಂದು ವಿಶೇಷವಾಗಿ ಅವರು ಕೊಡುಗೆಯನ್ನು ನೀಡ್ತಾ ಇದ್ದಾರೆ ಈ ಗ್ರಂಥವನ್ನು ಅಂಥೇಳಿ ನಾವು ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಪೂಜ್ಯ ಶರವು ಶ್ರೀ ರಾಘವೇಂದ್ರ ಶಾಸ್ತ್ರಿಗಳವರು ಶ್ರೀ ಕ್ಷೇತ್ರಕ್ಕೆ ಈ ಗ್ರಂಥವನ್ನು ಸ್ವೀಕರಿಸಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಪರೀಕ್ಷಿತ್ ದಂಪತಿಗಳು ಮತ್ತು ಇಲ್ಲಿ ಅವರ ಪೂಂಜರ ಶ್ರೀಮತಿಯವರು ಕೂಡ ವೇದಿಕೆಯಲ್ಲಿದ್ದಾರೆ. ಹಾಗೆ ಅವರ ಶಿಷ್ಯ ಜೀವಿತವರು ಕೂಡ ಇದ್ದಾರೆ. ಎಲ್ಲರ ಸಮ್ಮುಖದಲ್ಲಿ ಈ ಒಂದು ಯಕ್ಷ ಪುರುಷೋತ್ತಮ ಅಂತಕ್ಕಂಥ ಪೂಂಜರ ಬಗೆಗಿನ ಈ ಗ್ರಂಥ ಶ್ರೀ ಕ್ಷೇತ್ರ ಶರವುಗೆ ಅರ್ಪಣೆಯಾಗಿದೆ. ಅರ್ಪಿಸಿದ ಪೂಂಜಾ ಕುಟುಂಬಕ್ಕೆ ವಂದನೆಗಳು. ಹಾಗೆ ಸ್ವೀಕರಿಸಿದಂಥ ಶ್ರೀ ಕ್ಷೇತ್ರದ ಶ್ರೀ ರಾಘವೇಂದ್ರ ಶಾಸ್ತ್ರಿಗಳವರಿಗೂ ಕೂಡ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಧನ್ಯವಾದ ಸಮರ್ಪಣೆ ಕೊನೆಯ ಭಾಗ ನಮ್ಮ ಸಂಚಾಲಕರಲ್ಲಿ ಓರ್ವರಾದಂಥ ಶ್ರೀ ರವೀಂದ್ರ ರೈ ಕಲ್ಲಿಮಾರ್ ಅವರು. ಯಕ್ಷಾಂಗಣ ಮಂಗಳೂರು ಇದರ ಆಶ್ರಯದಲ್ಲಿ ನಡೆಯತಕ್ಕಂತಹ ಈ ಒಂದು ಬೊಟ್ಟಿಗೆರೆ ಪುರುಷೋತ್ತಮ ಪೂಂಜರವರ ಸಂಸ್ಮರಣಾ ಕಾರ್ಯಕ್ರಮದೊಂದಿಗೆ ನಡೆಯತಕ್ಕಂತಹ ತಾಳಮದ್ದಳೆ ಈ ಕೂಟದ ಈ ಸಂಸ್ಮರಣಾ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ನಾವು ಈಗ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸಿ ಅದಕ್ಕೆ ಚಾಲನೆ ನೀಡಿದಂತಹ ಶರವು ಮಹಾಗಣಪತಿ ಕ್ಷೇತ್ರದ ಮುಕ್ತೇಶ್ವರರು ಆಗಿರ್ತಕ್ಕಂತಹ ಶಾಸ್ತ್ರಿಯವರು ರಾಘವೇಂದ್ರ ಶಾಸ್ತ್ರಿಯವರು ಅವರ ದಿವ್ಯ ಹಸ್ತದಿಂದ ಇದಕ್ಕೆ ಚಾಲನೆ ನೀಡಿದ್ದಾರೆ. ಅವರಿಗೆ ಯಕ್ಷಾಂಗಣ ಮಂಗಳೂರು ಮತ್ತು ಕರ್ನಾಟಕ ಯಕ್ಷಭಾರತಿ ರಿಜಿಸ್ಟರ್ಡ್ ಪುತ್ತೂರು ಈ ಜಂಟಿ ಸಂಸ್ಥೆಗಳ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಮಹಾಬಲ ಚೌಟರು ಇದ್ದಾರೆ. ಬಹಳ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಮಾತ್ರ ಅಲ್ಲದೆ ಈ ಸಮಾಜದಲ್ಲಿ ಧಾರ್ಮಿಕವಾದಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಅವರಿಗೂ ಕೂಡ ಜಂಟಿ ಸಂಸ್ಥೆಗಳ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಗಡಿನಾಡ ಭಾಗದಲ್ಲಿ ಮುಖ್ಯವಾಗಿ
ವಿಶ್ವಾಸ್ ಆಡಿಟೋರಿಯಂ ಎನ್ನುವಂಥ ಒಂದು ಹಾಲ್ ಇದೆ. ಮಾತ್ರ ಅಲ್ಲದೆ ಅವರು ಒಂದು ಉದ್ಯಮಿಯೂ ಕೂಡ. ಅರಿಬೈಲು ಗೋಪಾಲ ಶೆಟ್ಟಿಯವರು ಬಹಳ ಸಂದರ್ಭೋಚಿತವಾಗಿ ಸಮಯೋಚಿತವಾಗಿ ಈ ಒಂದು ನಮ್ಮ ಸಭೆಯಲ್ಲಿ ಒಂದು ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಅವರಿಗೂ ಕೂಡ ಜಂಟಿ ಸಂಸ್ಥೆಗಳ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಸಂಸ್ಮರಣಾ ಕಾರ್ಯಕ್ರಮ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜರು ಯಕ್ಷಗಾನಕ್ಕೆ ನೀಡಿದಂತಹ ಅದ್ವಿತೀಯವಾದಂತಹ ಆ ಕೊಡುಗೆ ಅದು ಯಾವತ್ತೂ ಕೂಡ ನಾವು ಮರೆಯುವಂತಿಲ್ಲ. ಇಂತಹ ಒಂದು ಕ್ಷೇತ್ರಕ್ಕೆ ಇಂತಹ ಒಂದು ವ್ಯಕ್ತಿಯ ಒಂದು ಧರ್ಮಪತ್ನಿಯಾಗಿ ಈ ಮನೆಯನ್ನು ಮಾತ್ರ ಬೆಳಗಿದ್ದಲ್ಲ, ಯಕ್ಷಗಾನ ಕಲೆಯನ್ನು ಕೂಡ ಬೆಳಗಿಸಿದಂತಹ ಶೋಭಾ ಪೂಂಜರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಯಕ್ಷಾಂಗಣ ಮತ್ತು ನಮ್ಮ ಈ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೇ ನಮ್ಮ ಪ್ರಸಿದ್ಧ ಹರಿದಾಸರು ಹಿರಿಯರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಯಕ್ಷಾಂಗಣದ ಎಲ್ಲ ಪದಾಧಿಕಾರಿಗಳು, ಮುಖ್ಯವಾಗಿ ಅಧ್ಯಕ್ಷರಾದಂತಹ ಭಾಸ್ಕರ್ ರೈ ಕುಕ್ಕೋಳ್ಳಿಯವರು, ಇದೀಗ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ನಿರ್ವಹಿಸಿದಂಥ ತೋನ್ಸೆ ಪುಷ್ಕಳ್ ಕುಮಾರ್ರವರು, ಅದೇ ರೀತಿಯಲ್ಲಿ ಕಾರ್ಯದರ್ಶಿಯಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ರೈ ಹರೇಕಳದವರು, ಮತ್ತು ನಮ್ಮ ಉಪಾಧ್ಯಕ್ಷರಾದಂಥ ಹಿರಿಯರು ಸುಂದರ್ ಶೆಟ್ರು, ಬೆಟ್ಟಂಪಾಡಿ ಸುಂದರ್ ಶೆಟ್ರು, ಅದೇ ರೀತಿ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಯಕ್ಷಾಂಗಣ ಸಂಸ್ಥೆ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ನೀವು ಬಹಳ ಆಸಕ್ತಿಯಿಂದ ಇಲ್ಲಿ ಕೂತು ಈ ಒಂದು ಯಕ್ಷಗಾನ ಸಂಸ್ಕರಣಾ ಕಾರ್ಯಕ್ರಮ ಮಾತ್ರ ಅಲ್ಲ, ಯಕ್ಷಗಾನಕ್ಕೂ ಕೂಡ ಬಹಳ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀರಿ. ನಿಮಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಕುಡ್ಲ ಈ ವಾಹಿನಿಯ ಮೂಲಕ ಲಕ್ಷಾಂತರ ಜನಗಳು ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ, ಮನೆಯಲ್ಲೇ ಇದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಜಂಟಿ ಸಂಸ್ಥೆಗಳ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೇನೆ. ಮಾತ್ರ ಅಲ್ಲದೆ ಮಂಜುನಾಥ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಯಾರ್ಯಾರು ಈ ಒಂದು ದೇವರ ಸೇವೆಯನ್ನು ಇಲ್ಲಿ ಜಾಗದಲ್ಲಿ ಮಾಡ್ತಾ ಇದ್ದಾರೋ ಎಲ್ಲ ಅರ್ಚಕರಿಗೆ, ಸಿಬ್ಬಂದಿ ವರ್ಗದವರಿಗೆ ಮತ್ತು ಭಕ್ತರಿಗೆಲ್ಲರಿಗೂ ಕೂಡ ಯಕ್ಷಾಂಗಣ ಮಂಗಳೂರು ಇದರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸಿ ಈ ಸಂಸ್ಮರಣಾ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಪಾತ್ರ ಪರಿಚಯ ಅವರು ಮಾಡಲಿ. ನಾನು ಇದು ಚೇರ್ ಒಂಚೂರು ಕೊಡುತ್ತ ಜೀವಿತ ಪಾತ್ರ ಜೀವಿತ ಇಲ್ಲಿಗೆ ಪಾತ್ರ ಪರಿಚಯ ನೀವು ಮಾಡಿ ಮೇಲೆ ನಾನು ಎಲ್ಲರನ್ನು ಕರೀತೇನೆ. ಅದು
ಇವತ್ತಿನ ಈ ತಾಳಮದ್ದಲೆ ಆಖ್ಯಾನ ಬಿನದ ದಾಂಪತ್ಯ ಅನ್ನತಕ್ಕಂಥದ್ದು. ಪ್ರಸ್ತುತಿ ಅಂಬುರುಹ ಯಕ್ಷಸದನ ಪ್ರತಿಷ್ಠಾನ ಬುಟ್ಟಿಕೆರೆ ರಿಜಿಸ್ಟರ್ಡ್. ಇದರಲ್ಲಿ ಭಾಗವತರಾಗಿ ರಾಜಾರಾಮ್ ಹೊಳ್ಳ ಕೈರಂಗಳ, ದೇವಿಪ್ರಸಾದ್ ಆಳ್ವ ತಲಪಾಡಿ, ಹಾಗೆ ಚೆಂಡೆಮದ್ದಳೆಯಲ್ಲಿ ಮಯೂರ್ ನಾಯಿಗೆ ಮಾಡೂರು, ಹಾಗೆ ಮನ್ವಿತ್ ಶೆಟ್ಟಿ ಇರ. ಅರ್ಥಧಾರಿಗಳಾಗಿ ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆ, ಸದಾಶಿವ ಆಳ್ವ ತಲಪಾಡಿ, ಗಣೇಶ್ ಕುಂಜತ್ತೂರು, ಆನಂದ ಸುರ್ಕುಡೇಲು, ಹರಿಶ್ಚಂದ್ರ ನಾಯಿಗ ಮಾಡೂರು, ಗಣೇಶ್ ಕಾವ ಅಂಡಾಲಬೀಡು, ಬಾಲಕೃಷ್ಣ ಶೆಟ್ಟಿ, ನವೀನ್ ಈರ, ದೀವಿತ್ ಎಸ್ ಕೆ ಪೇರಾಡಿ. ಹಾಗೆ ಎಲ್ಲ ಕಲಾವಿದರು ಒಮ್ಮೆ ವೇದಿಕೆಯ ಮೇಲೆ ಬಂದು ಆಸೀನರಾಗಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಹಿಮ್ಮೇಳ ಮತ್ತು ಮುಮ್ಮೇಳ ಕಲಾವಿದರು. ಒಂದು ನಿಮಿಷ ಯಕ್ಷಾಂಗಣ ಮಂಗಳೂರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಿನದ ದಾಂಪತ್ಯ ಅನ್ನುವಂತಹ ತಾಳಮದ್ದಲೆ ಕಥಾಭಾಗವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಇದರ ಕವಿ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜ ಇವರನ್ನು ನೆನಪಿಸ್ತಾ, ಭಾಗವತರಾಗಿ ರಾಜರಾಮ ಹೊಳ್ಳ ಕೈರಂಗಳ, ದೇವಿಪ್ರಸಾದ್ ಆಳ್ವ ತಲಪಾಡಿ, ಮದ್ದಲೆಯಲ್ಲಿ ಸ್ಕಂದ ಕೊನ್ನಾರು ಹಾಗೂ ಚೆಂಡೆಯಲ್ಲಿ ಮಯೂರ ನಾಯಿಗ ಮಾಡೂರು, ಪ್ರಶಧನಾಗಿ ಆನಂದ ಸೌರ್ಕುಡೇಲು, ಮೇನಕೆಯಾಗಿ ದೀವಿತ್ ಎಸ್ ಕೆ ಪೆರಾಡಿ, ಅಗ್ನಿವೇಶನಾಗಿ ಹರಿಶ್ಚಂದ್ರ ನಾಯಿಗ ಮಾಡೂರು, ದೃಪದನಾಗಿ ಸದಾಶಿವ ಆಳ್ವ ತಲಪಾಡಿ, ಕೌಸವಿಯಾಗಿ ನವೀನ್ ಇರ, ಹಿರಣ್ಯವರ್ಮನಾಗಿ ಜಯಪ್ರಕಾಶ್ ಶೆಟ್ಟಿ ಪೆರ್ಮೊದೆ, ಹಿರಣ್ಮಯಿಯಾಗಿ ಬಾಲಕೃಷ್ಣ ಶೆಟ್ಟಿ ಎಕ್ಕೂರು, ಸೂನಕರ್ಣನಾಗಿ ಗಣೇಶ್ ಕುಂಜತೂರು, ಶಿಖಂಡಿಯಾಗಿ ಗಣೇಶ ಕಾವ ಅಂಡಾಲಬೀಡು. ಎಲ್ಲ ಕಲಾವಿದರೊಮ್ಮೆ ವೇದಿಕೆಯಲ್ಲಿ ಬಂದು ತಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು. ಯಕ್ಷಾಂಗಣದ ಕಾರ್ಯಾಧ್ಯಕ್ಷರಾದಂಥ ಭಾಸ್ಕರ್ ರೈ ಕುಕ್ಕುವಳ್ಳಿ, ಹಾಗೆಯೇ ಎಲ್ಲ ಯಕ್ಷಾಂಗಣದ ಪದಾಧಿಕಾರಿಗಳು, ಪರೀಕ್ಷಿತ್ ಪೂಂಜ ಎಲ್ಲರೂ ವೇದಿಕೆಗೆ ಬಂದು ಪರೀಕ್ಷಿತ್ ಪೂಂಜ ವೇದಿಕೆಗೆ ಬಂದು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಯಕ್ಷಾಂಗಣದ ಉಪಾಧ್ಯಕ್ಷರಾದ ಸುಂದರ್ ಶೆಟ್ರು, ಕಾರ್ಯದರ್ಶಿಗಳಾದ ಪುಷ್ಕಳ್ ಕುಮಾರ್ ತೋನ್ಸೆ, ಸಂಚಾಲಕರಾದ ರವೀಂದ್ರ ಶೆಟ್ರು, ಎಲ್ಲರೂ ಕಲಾವಿದರನ್ನು ಸನ್ಮಾನಿಸಬೇಕಾಗಿ. ರಾಜಾರಾಮ್ ಶೆಟ್ಟಿ, RBIನ ನಿವೃತ್ತ ಅಧಿಕಾರಿಗಳಾದಂಥ ರಾಜಾರಾಮ್ ಶೆಟ್ಟಿ, ತಾವು ಕೂಡ ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ.
ಶ್ರೀ ಗುರುಗಣಾಧಿಪತಯೇ ನಮಃ. ಕರಿವದನ ಗಿರಿಜಾ ಸುಪುತ್ರಕ ಗಣಪ ಕರಿವದನ ಗಿರಿಜಾ ಸುಪುತ್ರಕ ಕರದೋಳಂಕುಶ ಪಾಶಧಾರಣ ಕರದೋಳಂಕುಶ ಪಾಶಧಾರಣ ಪರಮ ಮೂಷಕ ಧ್ವಜನೆ ಪಾವನ ಶರಣೋ ಶರಣೋ ಅಂಬಿಕಾ ಕರಕಮಲ ಕೀರನೆ ಶಂಭುಮನ ಸಂತೋಷಕಾರನೆ ಸ್ತಂಭದೋಳು ನೆರೆತೀರ್ದ ಗಣಪನೆ ಪಾವನ ಶರಣೋ ಶರಣೋ ಅಂಬಿಕಾ ಕರಕಮಲ ಕೀರನೆ ಶಂಭುಮನ ಸಂತೋಷಕಾರನೆ ಸ್ತಂಭದೊಳು ನೆಲೆತೀರ್ಥ ಗಣಪನೆ ಶರಣೋ ಶರಣೋ ಕರಿವದನ ಗಿರಿಜಾ ಸುಪುತ್ರಕ ಕರದೊಳಂಕುಶ ಪಾಶಧಾರಣ